ನಮಸ್ಕಾರ 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 ನಿಮ್ಮೆಲ್ಲರೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುರಳಿ, ಏನ್ರಿ ನಿಮ್ಮ ಅವತಾರ? ಇದೇನ್ರಿ ಇಷ್ಟು ದೊಡ್ಡದಲ್ಲ ಒಳಗಿಟ್ಕೊಂಡು ನೀವು? ಏನ್ ಸಮಾಚಾರ? ಅಯ್ಯೋ, ನಮ್ಮ ಕೃಷ್ಣನ್ಗೆ ಹೇಳ್ತೀನಪ್ಪ, ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ. ಯಾವಾಗಲೂ ಟೈಮ್ ಸೆನ್ಸೇ ಇಲ್ಲ. ನನ್ಗೆ ಎಂಥ ಟೆನ್ಷನ್ ಆಗೋಗ್ಬಿಡ್ತು ಅಂತ ಹೇಳಿದ್ರೆ, ಯಾರು ಬರಲಿ ಬರದೇ ಹೋಗ್ಲಿ, ಇವತ್ತು ನಳಪಾಕ ನಾನೇ ಮಾಡಬೇಕು ಅಂತ ಎಲ್ಲ ಎತ್ಕೊಂಡ್ಬಂದು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಕೃಷ್ಣ ಬಂದಿಲ್ಲ ಅಂದ್ರೆ ಏನ್ರಿ, ನಮಗೇನು ಮಾಡಕ್ ಬರಲ್ವಾ? ಏನು ಭಯ ಬಿಡಿಸ್ತಾರ ಕೃಷ್ಣ? ಹೋಗ್ಲಿ ಬಿಡ್ರಿ, ಬಂದಿಲ್ಲ ಏನು ಮಾಡೋಕ್ಕಾಗತ್ತೆ. ಅದಕ್ಕೆ ಈ ಡ್ರೆಸ್ಸಲ್ಲಿ ಬಂದ್ಬಿಟ್ಟಿದ್ದೀನಿ. ಇನ್ನೇನು ನಾನೇ ತಯಾರು ಮಾಡ್ತೀನಿ, ಬೇಕಾದ ಅಡುಗೆ ಮಾಡ್ಕೊಡ್ತೀನಿ ರೀ. ಅಡುಗೆನೂ ತೋರಿಸ್ತೀನಿ ರೀ, ನಿಮ್ಮಲ್ಲಿ ನೀವೇ ಮಾಡ್ಕೊಂಡು ಸಖತ್ತಾಗಿ ತಿನ್ಬೋದ್ರಿ. ಹಲೋ ಮುರಳಿ ಅವರೇ, ಏನ್ ನಿಮ್ಮ ಅವತಾರ? ಸ್ವಾಮಿ ಕೃಷ್ಣ, ನಮಸ್ತೆ. ಕೃಷ್ಣ ಪರಮಾತ್ಮ ನಮಸ್ಕಾರ. ನಮಸ್ತೆ. ನೋಡ್ರಿ ನಮ್ಮ ಅವಸ್ಥೆ ರೀ. ತೊಗೊಳ್ರಿ, ಇಟ್ಕೊಳ್ರಿ. ಒಂದು, ಎರಡು, ಇಟ್ಕೊಳ್ರಿ, ಮೂರು, ಇಟ್ಕೊಳ್ರಿ, ನಾಲ್ಕು. ಇನ್ನೇನಾರ ಇದಾವ? ಯಾವೆಲ್ಲ ತೋರ್ಸಲ್ಲ. ಅಲ್ರಿ, ಎಷ್ಟು ಸರಿ ಹೇಳ್ತೀನಿ, ಸರಿಯಾದ ಸಮಯಕ್ಕೆ ಬನ್ರಿ, ಕಾರ್ಯಕ್ರಮ ಶುರು ಮಾಡಬೇಕು. ಎಲ್ಲ ಅರೆ ಅಡಿಗೆ ಮಾಡದೆ ಕಾಯ್ತಾ ಇರ್ತಾರ್ರಿ. ನೀವು ಲೇಟ್ ಆಗಿ ಬಂದ್ರೆ ಯಾವಾಗ ಅಡಿಗೆ ಮಾಡ್ಕೊಳ್ಳೋದು? ಯಾವಾಗ ಫಟ್ ಅಂತ ಮಾಡ್ಬೋದು. ಯಾಕೆ ಇಲ್ಲ ಕೃಷ್ಣ, ಇನ್ನೊಂದ್ಸಲ ಲೇಟ್ ಮಾಡ್ಬೇಡಪ್ಪ, ನಂಗೆ ತುಂಬಾ ಟೆನ್ಷನ್ ಆಗ್ಬಿಡ್ತಪ್ಪ. ಅದಕ್ಕೆ ನೋಡಿ ಎಲ್ಲ ನಾನೇ ಹಾಕೊಂಡು, ನೀವು ಬಂದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ನಾನೇ ಮಾಡ್ಬಿಡ್ತದೆ. ಏನ್ ಮಾಡೋಣ, ಟ್ರಾಫಿಕ್ ಇಷ್ಟೊಂದು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗೋತಿ. ಏನ್ ಮಾಡೋದಂತೀರಾ? ಹೋಗ್ಲಿ ಬಿಡಿ, ನಾನೇನೋ ಮಾಡ್ಕೊಳ್ತೀನಿ, ಅವ್ರೇನೋ ಮಾಡ್ತಾರೆ. ಇವಾಗ ನೀವೇನ್ ಮಾಡ್ತೀರಾ ಹೇಳಿ? ಫಸ್ಟ್ ಸಾಂಬಾ ಸಾದಂ ಅಂತ ಮಾಡ್ಬಿಡೋಣ. ಏನ 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 ಸಾಂಬಾ ಶಿವನ? ಸಾಂಬಾ ಶಿವ ಅಲ್ಲ, ಸಾಂಬಾ ಸಾದಂ. ಸಾಂಬಾ ಸಾದಮ್ಮ ಏನ್ರಿ? ಹಂಗಂದ್ರೆ ಮೆಣಸು ಜೀರಿಗೆ ಹಾಕಿ ಒಂದು ಅನ್ನ ಮಾಡೋದು. ಏನೋ ಅನ್ನ ಹೇಳ್ತೀರಾ, ಮೆಣಸು ಜೀರಿಗೆ ಅವೆಲ್ಲ ಗೊತ್ತು, ಈ ಸಾಂಬಾ ಸಾದಮ್ ಎಲ್ಲ ಗೊತ್ತಿಲ್ಲ. ಶುರು ಮಾಡಿ ತೋರಿಸ್ಬಿಡಿ, ನೋಡ್ಕೊಂಡ್ಬಿಡ್ತೀವಪ್ಪ. ಸಾಂಬಾ ಸಾದಂ ಬೇಕಾಗುವ ಸಾಮಗ್ರಿಗಳು: ಅನ್ನ, ಕೊಬ್ಬರಿ ತುರಿ, ಕಾಳುಮೆಣಸು, ತುಪ್ಪ, ಜೀರಿಗೆ, ಕರಿಬೇವು, ಸಾಸುವೆ, ಉಪ್ಪು. ಇದು ಯಾವ ಎಲ್ಲಿದು ಸಾಂಬಾ ಸಾದಂ? ಸಾಂಬಾ ಸಾದಂ ಆಕ್ಚುಲಿ ತಮಿಳ್ನಾಡೋದು. ತಮಿಳ್ನಾಡೋದಾ? ಹೌದು. ಓಕೆ, ಮಾಡಿ. ಮತ್ತೆ ಇನ್ನೇನು? ಸೊ ಫಸ್ಟು ನಾವು ಮೆಣಸು ಮತ್ತೆ ಜೀರಿಗೆ ರೋಸ್ಟ್ ಮಾಡ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸಾದಂ ಅಂತಂದ್ರೆ ಅನ್ನ ಅಂತ ಅರ್ಥ. ಓಕೆ. ಸಾಬಂ ಅಂದ್ರೆ ಮೆಣಸಾ? ಸಾಂಬಾ ಅಂದ್ರೆ ಮಸಾಲಾಗೆ ಇದು ಜೀರಿಗೆ ಇದಕ್ಕೆಲ್ಲ. ಎಣ್ಣೆನು ಬೇಕಾಗಿಲ್ವಾ? ಡ್ರೈ ಏನು ಬೇಡ, ಏನು ಬೇಡ, ಆಮೇಲೆ ಬೇಕಾಗತ್ತೆ. ತುಪ್ಪ ಬೇಕು ಅಷ್ಟೇ, ಎಣ್ಣೆ ಬೇಡ. ಓ, ಅಲ್ಲಿ ತುಪ್ಪದಲ್ಲಿ ಮಾಡೋದಾ? ರುಚಿಯಾಗಿರುತ್ತೆ, ಒಳ್ಳೆ ಫ್ಲೇವರ್ ಹತ್ರ ಇರುತ್ತೆ. ಒಳ್ಳೆ ಫ್ಲೇವರ್ ಬರುತ್ತೆ. ಮೆಣಸು ಸ್ವಲ್ಪ ತುಪ್ಪದ ಜೊತೆ ಇದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಓಕೆ 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 ಓಕೆ. ಮೆಣಸಿನ ಒಂದು 2 ನಿಮಿಷ ಹುರ್ಕೋಬೇಕಾಗತ್ತಾ? ಒಂದೆರಡು ನಿಮಿಷ ಹುರ್ಕೋಬೇಕು. ಮೆಣಸು ಅರ್ಧ ಮೆಣಸು ಹುರಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಹಂಗೆ. ಇದು ತಮಿಳ್ನಾಡು, ನೀವೇನು ತಮಿಳ್ನಾಡು ಕಡೆ ಹೋಗ್ತಾ ಇರ್ತೀರಾ? ಅವಾಗ ಹೋಗ್ತಾ ಇರ್ತೀವಿ ಎಲ್ಲ ಕಡೆ. ಅಲ್ಲಿ ವಿಶೇಷ ಅಡುಗೆಗಳು ತುಂಬಾ ಇದೆಯಪ್ಪ ಕೃಷ್ಣ, ಕಲ್ತ್ಕೊಂಬಪ್ಪ. ಆಕ್ಚುಲಿ ಏನ್ ಗೊತ್ತಾ, ಈ ದೋಸೆ, ಇಡ್ಲಿ ಎಲ್ಲ ಸ್ಟಾರ್ಟ್ ಆಗಿದ್ದು ತಮಿಳ್ನಾಡಲ್ಲಿ. ಉತ್ತು ಕರೋಟ, ಪುತ್ತು ಪರೋಟ, ಅದೇನೇನೋ ಪರೋಟಗಳೆಲ್ಲ ಇದೆ, ಅವೆಲ್ಲ ಕಲ್ತ್ಕೊಂಬಪ್ಪ. ಪರೋಟ ಮಾಡ್ತಾರಲ್ಲ, ಪರೋಟ ಆಕ್ಚುಲಿ ಕೇರಳ ಅದು. ಅದನ್ನೇ ಪೀಸ್ ಮಾಡ್ಬಿಟ್ಟು ಇವಾಗ ನೋಡಿ, ದೋಸೆ ತಮಿಳ್ನಾಡೋದು, ನಮ್ ಕರ್ನಾಟಕದಲ್ಲಿ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಮಸಾಲೆ ಇಟ್ಬಿಟ್ಟು ಮಸಾಲೆ ದೋಸೆ ಅಂತ ಮಾಡ್ಕೊಳ್ಳಿಲ್ವಾ ನಾವು? ನಾವು ಮಸಾಲೆ ಗೀಸಿದ್ರೆ ನಂಬರ್ 1 ರೀ ನಾವು. ಆತರ ಪ್ರತಿಯೊಂದು ಜಾಗದಲ್ಲೂ ಒಂದು ಸ್ಪೆಷಾಲಿಟಿ ಇರುತ್ತೆ. ಬಟ್ ಅದನ್ನ ನಾವು ಒಂಚೂರು ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ಗೆ ಬೇಕಾದಾಗೆ ನಾವು ಟೇಸ್ಟ್ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ನೆಕ್ಸ್ಟ್ ಟೈಮ್ ಒಂದ್ಸರಿ ಏನ್ ಮಾಡೋಣ ಗೊತ್ತಾ ಕೃಷ್ಣ, ಈ ಪೊಂಗಲ್ಲು ಬೆಳಗ್ಗೆ ಟಿಫನ್ ಮಾಡ್ತಾರಲ್ಲ, ಆ ಟಿಫನ್ ಐಟಮ್ ತೋರ್ಸೋಣ. ಖಂಡಿತ. ಇದೇ ತೋರಿಸ್ಬೇಕು ಅಂತೇನಿಲ್ಲ, ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೆಕ್ಸ್ಟ್ ವೀಕ್ ಇಂದ ಶುರು ಮಾಡೋಣ. ಬ್ರೇಕ್ಫಾಸ್ಟ್ ಏನೇನ್ ಮಾಡ್ಕೋಬಹುದು? ಓಕೆ. ಬ್ರೇಕ್ಫಾಸ್ಟ್ ಸ್ಪೆಷಲ್, ತಮಿಳ್ನಾಡು ಸ್ಪೆಷಲ್, ಕೇರಳ ಸ್ಪೆಷಲ್, ಕರ್ನಾಟಕ ಸ್ಪೆಷಲ್ ಮಾಡೋಣ. ಓಕೆ. ಇವಾಗ ಸಿಡಿತಾ ಇದೆ ಇದು. ಓಕೆ. ಸೊ ಜೀರಿಗೆ ಹಾಕೊಳ್ಳೋಣ. ಹಾಕಿ ಆಮೇಲೆ ತುಪ್ಪ ಹಾಕೋಣ ಅಂತೀರಾ? ಇಲ್ಲ, ಇದಕ್ಕೆ ಹಾಕಲ್ಲ, ಇದನ್ನ ಪೌಡರ್ ಮಾಡ್ಕೋತೀನಿ. ಒಂದು ಚಿಕ್ಕ ಜಾರ್ ಮಿಕ್ಸಿ ತಗೊಂಡು ಫುಲ್ ಫೈನ್ ಆಗಿ ಪೌಡರ್ ಮಾಡ್ಕೋಬಾರ್ದು. ಇದನ್ನವೇ ಸ್ವಲ್ಪ ಒಂದ್ ಸ್ವಲ್ಪ ಕ್ರಶ್ ಆಗ್ಬೇಕು. ಓಕೆ. ಆಕ್ಚುಲಿ ಪೆಪ್ಪರ್ ಮಿಲ್ ಅಂತ ಸಿಗತ್ತೆ, ಅದಿದ್ರೆ ಅದ್ರಲ್ಲಿ ಹಾಕ್ಬಿಟ್ಟು ಕೂಲ್ ಮಾಡ್ಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು ಬೇಕಂದ್ರೂ ಮಾಡ್ಬೋದು. ರೋಸ್ಟ್ ಆಯ್ತು, ಆಫ್ ಮಾಡ್ತಾ ಇದೀನಿ. ಏನ್ ಮಾಡ್ತೀರಾ ನೀವು? ಇದನ್ನ ಪೌಡರ್ ಮಾಡ್ಕೋತೀನಿ ಕೋರ್ಸ್ ಆಗಿ. ಓಕೆ ಓಕೆ ಓಕೆ. ಒಂದು ಚಿಕ್ಕ ಜಾರ್ ಕೊಡ್ಲಾ ನಿಮ್ಗೆ? ಕೊಡಿ. ಕೊಡ್ಲಾ? ಒಂಚೂರು ಕೂಲ್ ಆಗ್ಲಿ. ಯಾಕೆಂದ್ರೆ ಕೂಲ್ ಕೂಲ್ ಆಗ್ಲಿಲ್ಲ ಅಂದ್ರೆ ಅಂಟ್ಕೊಳತ್ತೆ. ಒಂದೇ ಅಲ್ಲ, ಇನ್ನೊಂದೇನಂದ್ರೆ ಕೂಲ್ ಆದ್ರೆ ನೀಟಾಗಿ ಪೌಡರ್ ಆಗತ್ತೆ. ಇಲ್ಲ ಅಂದ್ರೆ ಎಲ್ಲ ಹಸಿಟ್ ಮೆತ್ಕೊಂಡಂಗೆ ಆಗುತ್ತಲ್ಲ. ಇಲ್ಲ, 2 ಸೆಕೆಂಡ್ ಹಿಂಗೆ ಆಡಿಸಿದ್ರೆ ಕೂಲ್ ಆಗ್ಬಿಡುತ್ತೆ. ಸೊ ಕೂಲ್ ಆಗಿದೆ, ಈಗ ಪೌಡರ್ ಮಾಡ್ಕೊಳ್ಳೋಣ. ಓಕೆ, ಮಾಡ್ಕೊಂಬನ್ನಿ. ಸೊ ಪೌಡರ್ ಆಗಿದೆಯಾ? ಓಕೆ. ಏನ್ ಕೊಡ್ಲಿ ನಿಮ್ಗೆ? ಒಂದು ದೊಡ್ಡ ಬಾಂಡ್ಲಿ ಕೊಟ್ಬಿಡಿ. ಓಕೆ. ಬಾಟ್ಲಿ ಇಟ್ಬಿಟ್ಟು ಫಸ್ಟು ತುಪ್ಪ ಹಾಕೊಳ್ಳೋಣ.
ಈ ಕೃಷ್ಣ ಹಾ. ನೀವ್ ಎಷ್ಟ್ ಚೆನ್ನಾಗಿ ಆಡ್ತಾ ಇರಿ ಅನಂತಸ್ವಾಮಿ ಹಾಡುಗಳನ್ನೆಲ್ಲ ಬಿಟ್ಟೇ ಬಿಟ್ರಲ್ಲಪ್ಪ. ಇಲ್ಲ, ಹಾಡ್ತೀನಿ. ಬಿಟ್ರಿ ಆಮೇಲೆ ಸ್ಟಾಪೇ ಆಗೋಯ್ತದ್ರಿ. ಹಾಡ್ತೀನಿ. ಅಡಿಗೆ ಮಾಡ್ಬೇಕಾದ್ರೆ ಆಡ್ಕೊಂಡ್ ಮಾಡ್ಬೇಕ್ರಿ, ಮುಖ ಸಿಂಡ್ರಿಸ್ಕೊಂಡ್ ಮಾಡೋದಲ್ಲ. ಅಯ್ಯೋ, ಹಾಡ್ಕೊಂಡ್ ಮಾಡಿದ್ರೆ ತುಂಬಾ ಒಳ್ಳೆ ಇದು ಆಗತ್ತೆ. ಕರೆಕ್ಟ್, ನಮಗೂ ಮೈಂಡ್ ಫ್ರೆಶ್ ಆಗತ್ತೆ. ಕರೆಕ್ಟ್. ಸ್ವಲ್ಪ ಸಾಸಿವೆ ಹಾಕೊಂಡ್ಬಿಡೋಣ. ಹಾಕಿ. ಈ ಸಾಂಬಾರ್ ಸಾದಮ್ನ ಯಾವ್ದ್ರಲ್ಲಿ ತಿನ್ನದಪ್ಪ ಕೃಷ್ಣ? ಅನ್ನ ಅದೇ ರೀತಿನೇ. ಇವಾಗ ಅಲ್ಲ, ಚಿತ್ರಾನ್ನ ಸೈಡ್ಸ್ ಏನಾರು ಬೇಕಾ? ಹಾಗೆ ತಿನ್ಬೋದಾ? ಹಾಗೇನೂ ತಿನ್ಬೋದು. ಯಾಕೆಂದ್ರೆ ಘೀ ಫ್ಲೇವರು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಖಾರಕ್ಕೆ ಮೆಣಸು ಜೀರಿಗೆ ಎಲ್ಲ ಇದೆ. ಖಾರ ಕೊಡುತ್ತೆ ಮೆಣಸು, ಜೀರಿಗೆ ಇದೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅಕಸ್ಮಾತ್ ಬೇಕು ಅಂತ ಅನ್ನೋರು ಚಟ್ನಿ ಬೇಕಂದ್ರೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಜೊತೆಗೆ. ತುಪ್ಪದ ವಾಸನೆ ಶುರು ಆಗಿದೆ. ಹೌದು. ಹಾ 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 ಹಾ. ಹಾಡು ಕೇಳ್ತಾ ಇದ್ರಲ್ಲ, ಒಂದ್ 2 ನಿಮಿಷ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಆಮೇಲೆ ಹಾಡ್ತೀನಿ. ಆಮೇಲೆ ಓಕೆ. ಎಣ್ಣೆಲಿ ಬೇಗ ಸಿಡಿದೆ, ತುಪ್ಪದಲ್ಲಿ ಸ್ವಲ್ಪ ಟೈಮ್ ತಗೊಳ್ತಲ್ಲ ಸಾಸಿವೆ. ಹೌದು. ಕರೆಕ್ಟಾ? ಖಂಡಿತ ಹೌದು. ಆ ಟೆಂಪರೇಚರ್ ಬರೋದು ಸ್ವಲ್ಪ ನಿಧಾನ. ಅದು ಕಂಟೆಂಟ್ ತುಂಬಾ ತಿಕ್ಕಿರೋದ್ರಿಂದ. ಹೌದು. ಸೊ ಸಾಸಿವೆ ಸಿಡೀತು. ಇವಾಗ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು. ಕರ್ಬೇವು ಹಾಕೋವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಅದಕ್ಕೇನೆ ನೋಡಿ ಯೂನಿಫಾರ್ಮ್ ನಮ್ದು. ಇವಾಗ ನೆಕ್ಸ್ಟ್ ಇರೋಂಥದ್ದು ಕೊಬ್ಬರಿನೇ ಇಲ್ಲ, ಕಾಯಿ ತುರಿ ಅಲ್ಲ, ಕೊಬ್ಬರಿ, ಒಣ ಕೊಬ್ಬರಿ. ಹೌದು. ಓಕೆ. ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಆಗಬೇಕು. ನೆಕ್ಸ್ಟ್ ಅನ್ನ. ಎಷ್ಟು? 1 ಪೋರ್ಷನ್ 2 ಪೋರ್ಷನ್? 1 ಪೋರ್ಷನ್ 2 ಪೋರ್ಷನ್ ಅಂತ. 2 ಪೋರ್ಷನ್. ಇವಾಗ ಕುಕ್ ಆಗಕ್ಕೆ ಮುಂಚೆ ಒಂದ್ ಸ್ವಲ್ಪ ಆ ಮಸಾಲಾ ಪೌಡರ್ ಮಾಡ್ಕೊಂಡವಲ್ಲ. ಹೌದೌದು. ತುಂಬಾ ಬಿಡಿ ಆಗಿದೆ ಅಲ್ಲ? ಹೌದು. ಆಗಿದೆ. ಸ್ಪ್ರೆಡ್ ಮಾಡಿ ನೋಡಿ. ಫುಲ್ ಪೌಡರ್ ಆಗಿಲ್ಲ. ಹೌದೌದು. ಒಳ್ಳೆ ಫ್ಲೇವರ್ ಬರ್ತಾ ಇದೆ ಅದ್ರದ್ದು ರೋಸ್ಟ್ ಆಗಿದ್ರಿಂದ. ಹೌದೌದು. ಒಂದು ಕುಕ್ ಆಗೋಷ್ಟೊಳಗೆ ಒಂದ್ 2 ನಿಮಿಷ ಬಿಸಿ ಆಗಿ ಗ್ರೇವಿ ಹೇಳ್ಕೊಳ್ಳೋ ಅಷ್ಟೊಳಗೆ ಒಂದು ಹಾಡು ಬಿಟ್ರೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಈ ಹಾಡಲ್ಲಿ ಲಾಸ್ಟ್ ಪ್ಯಾರ ಇದೆಯಲ್ಲ, ತುಂಬಾ ಇಷ್ಟ ಆಯ್ತು. ಒಂದ್ ಪ್ಯಾರ ಈ ಹಾಡಲ್ಲಿ. ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ, ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ಸಖತ್ತಾಗಿಟ್ಟಿದ್ಯಾ ಕೃಷ್ಣ. ಏನೇನ್ ಇಟ್ಟಿದ್ಯೋ ಗೊತ್ತಿಲ್ಲಪ್ಪ. ಸಖತ್ತಾಗಿಟ್ಟಿದ್ಯಾ. ಏನ್ ಹಾಡು ಅಂದ್ರೆ ನಿಮ್ಗೆ ಯಾವಾಗ್ಲೂ ನಮ್ಮ ಒಂದು ಮನುಷ್ಯನ ಒಂದು ಆಟಿಟ್ಯೂಡ್ ಅದು. ಯಾವತ್ತು ನಮ್ಮ ಹತ್ರ ಏನಿದೆಯೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಏನ್ ಇಲ್ವೋ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಹೋಗ್ತೀವಲ್ಲ. ತಿರ್ಗಾ ಆಮೇಲೆ ವಾಪಸ್ ಬಂದಾಗ ಅಯ್ಯೋ ಅಲ್ಲೇ ಎಲ್ಲ ಇತ್ತು ಇಲ್ಲಿಗೆ ಬಂದ್ವಲ್ಲ ಅಂತ. ಸೊ ಅದನ್ನ ಬಂದ್ಬಿಟ್ಟು ಈ ಪ್ಯಾರ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ನನಗೆ ತುಂಬಾ ಇಷ್ಟ ಆಗಿದ್ ಪ್ಯಾರ ಇದು. ಪ್ಯಾರ ಇಷ್ಟ ಆಗಿದೆ. ಇಲ್ಲಿ ಮೂಗಿನ ವಾಸನೆ ಜಾಸ್ತಿ ಆಗಿದೆ. ರೆಡಿ ಆಗಿದೆ. ಸಾಂಬಾರ್ ಸಾದಮ್ ರೆಡಿ ಆಗಿದೆ. ಸಾಂಬಾರ್ ಸಾದಮ್ ಓಕೆ. ಈಗ ಸರ್ವಿಂಗ್ ಡಿಶ್ ಹಾಕ್ಬಿಡೋಣ, ಸರ್ವಿಂಗ್ ಪ್ಲೇಟ್ಗೆ. ಅಯ್ಯೋ ಹಾಕಿ ಸರ್. ಸಾಂಬಾರ್ ಸಾದಮ್ ತಮಿಳ್ನಾಡಿನ ಜನಪ್ರಿಯವಾದಂತ ಅಡಿಗೆ ಅಂತ ಹೇಳ್ಬೋದು. ಹೌದು. ಅದು ಮನೆ ಸಾಂಪ್ರದಾಯಿಕ ಅಡಿಗೆ, ಮನೆಗಳಲ್ಲಿ ಮಾತ್ರ ಮಾಡ್ಕೊಳ್ತಾರೆ. ಸಾಂಬಾರ್ ಸಾದಮ್ ರೆಡಿ ಇದೆ. ಸಾಂಬಾರ್ ಸಾದಮ್ ತುಂಬಾ ತಮಿಳುನಾಡಿನ ಅತ್ಯಂತ ಸಾಂಪ್ರದಾಯಿಕ ಅಡಿಗೆ, ಮನೆಗಳಲ್ಲಿ ಅವರೇ ಮಾಡ್ಕೊಳ್ತಾರೆ.
ಜ್ವರ ಬಂದಾಗ, ಬಾಯಿ ಕೆಟ್ಟೋದಾಗ ಈ ಸಾಂಪ್ರದಾಯಿಕ ಸಸ್ಯಾಹಾರಿಗಳ ಮನೇಲಿ ಇದು ಯಾವಾಗಲೂ ಮಾಡಿಸಿದಂಥ ಅಡುಗೆ ಸಾದಂ. ತುಂಬ ಚೆನ್ನಾಗಿರುತ್ತೆ. ನಾವು ಸಹ ಇದನ್ನು ಒಂದ್ಸರಿ ಟ್ರೈ ಮಾಡ್ಬೋದು. ಇವ್ರು ಅವಾಗಲೇ ಹೇಳಿದಾಗೆ ಯಾವಾಗಲೂ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಜೊತೆಗೆ ಇದನ್ನು ಒಂದು ಆ್ಯಡ್ ಮಾಡ್ಕೋಬೋದು ನೀವು ಅಂತ ತಿಳಿಸ್ತಾ ಇದ್ದೀನಿ. ಮಾಡಿದ ವಿಧಾನ ತುಂಬ ಚೆನ್ನಾಗೂ ಇದೆ. ತುಂಬ ವೆರಿ ಸಿಂಪಲ್ ಕೂಡ. ಸಿಂಪಲ್ ಆಗಿರೋದನ್ನ ಸಿಂಪಲ್ ಆಗಿ ಒಂದ್ಸರಿ ನೋಡ್ತೀರಲ್ಲ. ಸಾಂಬಾರ್ ಸಾದಂ ಮಾಡುವ ವಿಧಾನ: ಒಂದು ಚಿಕ್ಕ ಬಾಣಲಿಗೆ ಮೆಣಸು, ಜೀರಿಗೆ ಹಾಕಿ ಹುರಿದುಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಮತ್ತೊಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕರಿಬೇವು, ಕೊಬ್ಬರಿ ತುರಿ, ಅನ್ನ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಪುಡಿ ಮಾಡಿಕೊಂಡ ಜೀರಿಗೆ ಮೆಣಸಿನ ಮಿಶ್ರಣ ಹಾಕಿ ಕಲಸಿ. ಈಗ ರುಚಿ ರುಚಿಯಾದ ಸಾಂಬಾರ್ ಸಾದಂ ತಿನ್ನಲು ಸಿದ್ಧ. ಇಂಥ ಸಾಂಬಾರ್ ಸಾದಮ್ನ ರುಚಿ ಮಾಡಿಲ್ಲ ಅಂದ್ರೆ ನಾವಿರೋದೇ ವೇಸ್ಟ್. ಹೌದು. ಒಳ್ಳೆ ರೈಸು. ಚೆನ್ನಾಗಿದ್ಯಾ? ಒಂಥರ ಕಡಕ್ಕಾಗಿದೆ. ಅದು ಕರಿಬೇವು ಹಾಕಿರೋದು, ನೀವು ಹಾಕಿರೋಂಥ ತುಪ್ಪ. ಸಾಂಬಾರ್ ಸಾದಂ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ನಿಮ್ಗಂತೂ ತುಂಬ ಇಷ್ಟ ಆಗುತ್ತೆ. ನಾಲ್ಗೆ ಏನಾರ ಕೆಟ್ಟೋಗಿದ್ರೆ ಇದನ್ನು ಸ್ವಲ್ಪ ಏನಾರು ತಿಂದರೆ ಬಿಸಿ ಬಿಸಿಯಾಗಿ ನಾಲ್ಗೆ ಸ್ಟಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ಫಟಾಫಟ್ ಅಂತ ಮಾಡಬೇಕು. ಏನ್ ಮಾಡ್ತಾರೋ ಕೃಷ್ಣ ಗೊತ್ತಿಲ್ಲ. ಕೃಷ್ಣ ನಮಸ್ಕಾರ, ಬಂದ್ಬಿಟ್ಟಿದ್ದೀರಾ? ಬೆಳಗ್ಗೆ ಲೇಟು, ಇವಾಗ ಸರಿ ಟೈಮಿಗೆ ಬಂದಿದ್ದೀರಾ. ಓಕೆ, ಏನ್ ಮಾಡ್ತೀರಿ ಇವತ್ತು? ಬೆಂಡಿ ಅಮೃತ್ಸರಿ. ಬೆಂಡಿ ಅಮೃತ್ಸರಿನಾ? ಲೋಕಲ್ ಇಲ್ವೇಲ್ವಾ ನಿಮ್ಮ ಹತ್ರ? ಲಕ್ನೋ, ಅಮೃತ್ಸರ್ ಇದೇ ತರನಾ? ಇವಾಗ ನೋಡ್ರಿ, ಕರ್ನಾಟಕದವರು ಪಾಪ ಎಲ್ಲ ಡಿಶು ಕರ್ನಾಟಕದ ಗೊತ್ತಿರತ್ತಪ್ಪ, ಆಲ್ಮೋಸ್ಟ್ 90%. ಹೌದು. ಅಯ್ಯೋ ಅದು ತಿಂದಿದ್ದೆ, ಇದು ತಿಂದಿದ್ದೆ, ಬೇಜಾರು ಅನ್ಸತ್ತೆ ಅಂತಾರೆ. ಸೊ ಹೊರಗಡೆದು ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಲಿ ಅಂತ. ಬೆಂಡಿ ಅಮೃತ್ಸರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ನೀವು? ಬೆಂಡಿ ಅಮೃತ್ಸರಿ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಕಡಲೆ ಹಿಟ್ಟು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಗೂ ಎಣ್ಣೆ. ಕಡಲೆ ಹಿಟ್ಟು ಹಾಕೊಳ್ತೀರಾ? ಹಾಕೊಳ್ಳಿ. ಎಷ್ಟು? ಒಂದು ಎರಡೂವರೆ ಸ್ಪೂನು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಜೀರಾ ಪೌಡರ್, ಗರಂ ಮಸಾಲಾ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್. ಎಲ್ಲ ಪೌಡರ್ ಹಾಕ್ಲೇಬೇಕಲ್ಲ? ಅದು ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡತ್ತಲ್ವಾ? ಎಲ್ಲ ಫ್ಲೇವರ್ ಕೊಡುತ್ತೆ, ಎಲ್ಲ ರುಚಿನೂ ಅದ್ರಲ್ಲಿ ಸಿಕ್ಕೋಗುತ್ತೆ ಅಂತ. ಹೌದು. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೀರು ಬೇಕಾಗುತ್ತಾ? ನೀರು ಜಾಸ್ತಿ ಬೇಡ, ಆಮೇಲೆ ಬೇಕಂದ್ರೆ ನೋಡ್ಕೊಳ್ಳೋಣ, ಚುಮ್ಕಿಸ್ಕೊಂಡ್ರೆ ಸಾಕು. ಓಹೋ, ಬೆಂಡಿ ಅಮೃತ್ಸರಿನ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಫಟಾಫಟ್ಟಿನ ಸುತ್ತಲಿ ಕೃಷ್ಣನ್ ಅವರು. ಕೃಷ್ಣನ್, ಮತ್ತೆ ಇನ್ನ ಹೊಸದೇನಾರ ಕಲ್ತ್ಕೊಂಡ್ಬರ್ಬೇಕಪ್ಪ ನೀವು ನಾಳೆಯಿಂದ? ಮಾಡೋಣ. ಯಾಕಂದ್ರೆ ಎಲ್ಲ ಹೊಸದಿರ್ಬೇಕು, ಜನಕ್ಕೆ ತಿನ್ನಕ್ಕೆ ರುಚಿಯಾಗಿರ್ಬೇಕು, ಮನೇಲೆ ಮಾಡ್ಕೊಳಂಗಿರ್ಬೇಕು. ಹೌದು. ಈ ತರದೆಲ್ಲ ನೀವು ಹೊಸ ಕಲ್ತ್ಕೊಂಬಂದ್ರೆ ನೀವೇನೇ ಕಲ್ತ್ಕೊಂಬನ್ನಿ ಅಂತ ಹೇಳೋದು ಅಂತ ಹೇಳಿದ್ರೆ ನೀವು ನಮಗೆ ತಿನ್ನಿಸ್ಬೇಕು. ನಾವು ತಿನ್ನಿದ್ನ ಚೆನ್ನಾಗಿದೆ ಅಂತ ಅವ್ರಿಗೆ ಹೇಳ್ಬೇಕು. ಚೆನ್ನಾಗಿದ್ಮೇಲೆ ಅವ್ರ ಮನೇಲಿ ಟ್ರೈ ಮಾಡಬೇಕು. ಹೌದು. ಟ್ರೈ ಮಾಡಿ ಹೌದಪ್ಪ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ಕೋಬೇಕು. ಅಲ್ಲಿ ತನಕ ನಮ್ಮ ಜವಾಬ್ದಾರಿನೇ ಅಲ್ವಾ? ಹೌದು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕಿ ಸರ್. ಇವಾಗೆಲ್ಲ ಮಿಕ್ಸ್ ಆಗಿ ಹಿಟ್ಟು ರೆಡಿ ಆಗಿದೆ, ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲ. ಓಕೆ. ಬೆಂಡಿ ನಮ್ಮ ಕಡೆಗಿಂತ ನಮ್ಮ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಜನ ಬೆಂಡಿನ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ, ಎಲ್ಲೋ ಚೂರು ಸ್ವಲ್ಪ ಯೂಸ್ ಮಾಡ್ತೀವಿ. ಸೊ ಬೆಂಡೆಕಾಯಿನ ಏನ್ ಮಾಡ್ತೀವಿ ಅಂದ್ರೆ, ಇದೇನು ಬೆಂಡೆಕಾಯಿನ ಉರುಳಿಕಾಯಿ ತರ ಉತ್ತರಿಸ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು? ಬೆಂಡೆಕಾಯಿ. ಹೌದು, ಬೆಂಡೆಕಾಯಿನ ಈ ತರ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು. ಓಕೆ. ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಜಸ್ಟ್ ಲೈಟಾಗಿ ಕೋಟ್ ಮಾಡ್ಬೇಕಾಗತ್ತೆ ಈ ತರ. ಓಹೋ, ಬರೀ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡು ಹಾಕಿದಲ್ವಾ? ಹೌದು, ಅಷ್ಟೇ, ಇನ್ನೇನು ಹಾಕಿಲ್ಲ ಅದಕ್ಕೆ. ಹಸಿ ಬೆಂಡೆಕಾಯಿ ಇದು. ಸ್ವಲ್ಪ ನೀರು ಚುಮ್ಕಿಸಿ. ನೀರು ಕೊಡ್ಲಾ? ಸ್ವಲ್ಪ ಹಾಕಿ. ನೀರು ಜಾಸ್ತಿ ಆಗೋದ್ರೆ ಬೆಂಡೆಕಾಯಿ ಒಂಥರ ಅಂಟಂಟ್ ಬಂದ್ಬಿಡತ್ತೆ. ಸೊ ಆಮೇಲೆ ಚೆನ್ನಾಗಿರಲ್ಲ ತಿನ್ನಕ್ಕೆ. ಓಕೆ ಓಕೆ ಓಕೆ. ಇವಾಗ ನೋಡಿ ಬಿಡಿಯಾಗಿದೆ. ಓಕೆ, ನಾನು ಅವತ್ತೊಂದಿನ ಹೇಳಿದ್ದೆ ನಿಮಗೆ ಬೆಂಡೆಕಾಯಿನಲ್ಲಿ ಪೆಪ್ಪರ್ದೊಂದು ಮಾಡಬೇಕು ಕೃಷ್ಣನ ಅಂತ ನಿಮಗೆ. ಹೌದು. ಆ ಪೆಪ್ಪರ್ದು ಒಂದ್ಸರಿ ನಾನು ಪಂಜಾಬಿ ಡಾಬಾಗ ಹೋದಾಗ ಒಂದ್ಸರಿ ತಿಂದಿದ್ದೆ ಹೊಸಪೇಟೆಯಲ್ಲಿ. ತುಂಬಾ ಅದ್ಭುತವಾಗಿ ಮಾಡಿದ್ದು, ಫುಲ್ ಒಂದೊಂದು ಬೆಂಡಿ. ಓಕೆ, ಸೊ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕೊಂಬಿಡಿ, ಡೀಪ್ ಫ್ರೈ ಮಾಡ್ಕೊಳ್ಳೋಂಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಸಾಕಲ್ಲ. ಸೊ ಇದು ಫ್ರೈ ಮಾಡೋದಾಗ ಏನಾಗುತ್ತೆ, ನಮಗೆ ಬೆಂಡಿ ಆ ಕ್ರಿಸ್ಪಿನೆಸ್ಸು ಇದು ಕೊಡತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಬೆಂಡಿ ತಿನ್ನೋಕ್ಕೆ. ಆಚೆ ಕಡೆ ಖಾರ ಇದೆ, ಕಡಲೆ ಹಿಟ್ಟಿನ ಫ್ಲೇವರ್ ಇರುತ್ತೆ, ಆ ಮಸಾಲಾಗಳ ಫ್ಲೇವರ್ ಇರುತ್ತೆ, ಒಳಗಡೆ ಆ ಬೆಂಡಿ ಸ್ವೀಟ್ನೆಸ್ ಇರುತ್ತೆ, ಬೆಂಡೆಕಾಯಿ ಒಂಥರ ಸ್ವೀಟ್ ಇರುತ್ತೆ. ಓಕೆ, ನೀವು ಮಾಡಿದ್ಮೇಲೆ ಗೊತ್ತಾಯ್ತು, ಓ ಇದೇನಾ ನೋಡಿದ್ವಿ ಅಂತ ಅನ್ಕೋಬಹುದು. ಬೇಗ ಆಗೋಗುತ್ತೆ, ಇದೇನು ತುಂಬ ಬೇಗ ಆಗೋಗುತ್ತೆ, ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ. ಓಕೆ. ಮೊದಲೆಲ್ಲ ಏನಂತ ಇದ್ರು, ಒಂದು ದಿನಕ್ಕೆ 24 ಗಂಟೆ ಕಾಲ ಇದೆ, ಅಯ್ಯೋ ಬಿಡಪ್ಪ ಅನ್ನೋರು. ಟೈಮ್ ಇದೆ ಅನ್ನೋರು. ಇವಾಗ ಬರೀ 24 ಗಂಟೆ ಕಾಲ ಇರೋದು ಒಂದು ದಿನಕ್ಕೆ ಅಂತಾರೆ. ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀವ, ಒಟ್ಟಿಗೆ ಹಾಕೋದು ಬೇಡ ಅನ್ಸುತ್ತಲ್ಲ? ಇಲ್ಲ, ಎಲ್ಲ ಒಟ್ಟಿಗೆ ಹಾಕೋದು ಬೇಡ, ಸ್ವಲ್ಪನೇ ಹಾಕೊಳ್ಳೋಣ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ ಬೆಂಡಿ ಇದರಲ್ಲಿ. ಹೌದು, ತುಂಬಾ ಅಂದ್ರೆ ತುಂಬಾನು ಫ್ರೈ ಮಾಡಬಾರ್ದು, ಆ ಗ್ರೀನ್ನೆಸ್ ಕೂಡ ಇರ್ಬೇಕು ಅದರಲ್ಲಿ. ಹೊಟ್ಟೋಗ್ಬಿಡುತ್ತೆ ಗ್ರೀನ್ನೆಸ್ ಹೊಟ್ಟೋದ್ರೆ ಮಜಾ ಆಗ್ಬಿಡುತ್ತಲ್ಲ. ಮಜಾ ಆಗ್ಬಿಡುತ್ತೆ. ಆ ಬೆಂಡೆಕಾಯಿ ತಿನ್ನೋವಾಗ ಬೆಂಡೆಕಾಯಿ ಅಂತ ಗೊತ್ತಾಗ್ಬೇಕು ನಮ್ಗೆ, ಕರ್ಮ್ ಅಂತ ಬೇಕು. ಹೌದಾ? ಯಾವಾಗ್ಲೂ ಅಷ್ಟೇ, ನಾನು ಯೋಚನೆ ಮಾಡೋದು ಇಷ್ಟ, ತರಕಾರಿನ ಯಾವ ತರಕಾರಿ ತಿಂತಿದೀವಿ ಅಂತ ಗೊತ್ತಾಗ್ಬೇಕು ನಮ್ಗೆ ತರಕಾರಿ ತಿನ್ಬೇಕಾದ್ರೆ. ಕರೆಕ್ಟ್ ಅಲ್ವಾ? ಅಲ್ಲ, ಏನ್ ತಿನ್ಬೇಕಂದ್ರೂ ನಾವ್ ಏನ್ ತಿಂತಾ ಇದೀವಿ ಅಂತ ಗೊತ್ತಿರ್ಬೇಕು. ಅಲ್ಲ, ಕೆಲವೊಬ್ರು ನಾನು ನೋಡಿದೀನಿ, ಬಹಳ ಜನನ ಏನ್ ತಿಂತಿದೀವಿ ಅಂತಾನು ತಿಳ್ಕೊಳಲ್ಲ. ಏನೋ ಕೊಟ್ಟಿದ್ದಾರೆ ತಿಂದ್ವಿ. ಇವತ್ತೇನೋ ಮಧ್ಯಾಹ್ನ ಊಟಕ್ಕೆ ಏನೋ ಮಾಡಿದೆ, ಅಯ್ಯೋ ಅದೇನೋ, ಹೌದು ಏನ್ ಮಾಡಿದೆ ಊಟಕ್ಕೆ, ಊಟ ಮಾಡಿದ್ಯಾ? ಹ್ಞೂ ಮಾಡಿದೆ, ಏನೋ ಮಾಡಿದೆ ಅಂತ ಗೊತ್ತಿಲ್ಲ, ಮರ್ತಾಯ್ತು. ಅಂದ್ರೆ ಬಿಸಿ ಆಗಿರ್ತಾರೆ. 1 ನಿಮಿಷ ಆಗೋಯ್ತು. ಒಂದ್ ಸ್ವಲ್ಪ ಬೆಂಡೆಕಾಯಿ ಸ್ವಲ್ಪ ಫ್ರೈ ಆಗ್ಬೇಕಲ್ಲ, ಒಳಗಡೆ ಎಲ್ಲ ಸ್ವಲ್ಪ ಉಪ್ಪು ಖಾರ ಸೇರ್ಕೊಂಡಿರುತ್ತೆ. ಹೌದು. ಹಾ, ತೆಗೆದ್ಬಿಡಿ. ಭೇಂಡಿ ಅಮೃತ್ಸರಿ ಕೆಲವು ಸರಿ ಹೆಸರುಗಳು ನೋಡಿದಾಗ ಏನೋ ವಿಚಿತ್ರವಾಗಿರುತ್ತೆ ಅನ್ಸುತ್ತೆ, ಆಮೇಲೆ ನೋಡಿದ್ರೆ ಅಯ್ಯೋ ಇಷ್ಟೇನಾ ಅನ್ಸ್ಬಿಡುತ್ತೆ. ಇಲ್ಲ, ಬೆಂಡೆಕಾಯಿ ಭಿಂಡಿ ಹಿಂದಿನಲ್ಲಿ ಕರೆಯೋದು. ಹೌದೌದು, ಅಮೃತ್ಸರಿ ಸ್ಟೈಲು, ಅಮೃತ್ಸರಿ. ಓಕೆ ಓಕೆ. ಭೇಂಡಿ ಅಮೃತ್ಸರಿ ಮಾಡ್ತಾ ಇದ್ದೀವಿ ಇವತ್ತು. ವಿಶೇಷವಾದಂಥ ನಮ್ಮ ಪಂಜಾಬಿನ ಒಂದು ವಿಶೇಷವಾದಂಥ ಒಂದು ಖಾದ್ಯ. ಏನಪ್ಪ ಅಂತ ಒಂಥರ ಊಟದ ಜೊತೆಗೆ ನಾವು ಬರೀ ಯಾವುದೇ ರೀತಿಯಾದ ಪಕೋಡ ಅದು ಇದು ತಿಂದು ಬೇಜಾರಾಗ್ಬಿಡತ್ತೆ ಅಂತಂದರೆ, ಪಕೋಡ ಬಂದು ಈವ್ನಿಂಗ್ ಸ್ನ್ಯಾಕ್ಸ್ಗಾಗತ್ತೆ, ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಾಗಿ ಸೇವಿಸ್ಬೋದು. ಅದಲ್ದಿರೆ ಒಂಥರ ಡಿಫ್ರೆಂಟ್ ಟೇಸ್ಟು, ಒಂಥರ ಬೇರೆ ತರಕಾರಿ, ಒಂಥರ ಬೇರೆ ಟೇಸ್ಟು. ಕೆಲವ್ರು ಹೇಳ್ತಾರೆ, ಅಯ್ಯೋ ಸೋಮವಾರ ಬಂತುಪ್ಪ ಕಷ್ಟ ಅಂತಾರೆ. ಯಾಕೆಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಥವಾ ಸ್ಕೂಲ್ಗೆ ಹೋಗ್ಬೇಕಲ್ಲ, ಇದೆಲ್ಲ ಇದ್ದೇ ಇರುತ್ತೆ. ಯಾಕೆಂದರೆ ಶನಿವಾರ ಭಾನುವಾರ ರಜಾ ಇರುತ್ತೆ, ಮನೆಯಲ್ಲಿ ಆರಾಮಾಗಿರ್ತಾರೆ. ಸೋಮವಾರ ಬಂದ ತಕ್ಷಣ ಹೋಗ್ಬೇಕು ಅಂತಂದ್ರೆ ಅವ್ರಿಗೂ ಒಂಥರ, ಅಂದ್ರೆ ಆ ಕೆಲಸ ಬಂದು ಮೊನಾಟನಸ್ ಆಗಿರೋದ್ರಿಂದನೇ ಕೆಲಸ ಅಂತ ಅನ್ಸುತ್ತೆ. ಅದೇ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಅದು ಯಾವತ್ತೋ ಒಂದ್ ದಿವಸ ಮಾಡೋದು, ಅವಾಗ ಬೇಜಾರಂತ ಅನ್ಸಲ್ಲ, ಒಂಥರ ಹುಮ್ಮಸ್ನಿಂದ ಕೆಲಸ ಮಾಡ್ತಾರೆ. ಕಾರಣ ಇಷ್ಟೇನೆ. ಖಂಡಿತ. ಓಕೆ, ಇದು ಫ್ರೈ ಆಗಿದೆ. ಓಕೆ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಡೋಣ. ಎಸ್. ಸೊ ಮುರಳಿ ಅವರೇ, ಭಿಂಡಿ ಅಮೃತ್ಸರಿ ರೆಡಿ ಇದೆ. ಥ್ಯಾಂಕ್ ಯು ಕೃಷ್ಣ, ತುಂಬ ಚೆನ್ನಾಗಿ ಮಾಡಿದ್ರಿ. ಮಾಡ್ತಾರೋ ಇದೊಂದಲೇ ಗೊತ್ತಾಯ್ತು. ತಿಂತಾ ಇದ್ರೆ ತಾನೇ ಇರಬೇಕು ಅನ್ಸತ್ತಲ್ವಾ? ಅಂದ್ರೆ ಬೆಂಡೆಕಾಯಿ ತಿಂತಿದೀವಿ ಅಂತ ಫೀಲಿಂಗ್ ಇಲ್ಲ. ಎಲ್ಲ ತಿನ್ಬಿಟ್ರೆ ಖಾಲಿ ಮಾಡ್ಬಿಡ್ತೀನಿ. ಇದೆಲ್ಲ ಖಾಲಿ ಮಾಡ್ಬಿಟ್ರೆ ಆಮೇಲೆ ಏನ್ ಮುರಳಿ ತೋರಿಸ್ತಿಲ್ವಲ್ರಿ ಅನ್ಕೋಬೇಕು. ಸಖತ್ತಾಗಿದ್ರಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಕೊಳ್ತೀರಿ? ಸರಿ, ನೋಡ್ಕೊಳ್ಳಿ, ತೊಳಿ. ಬೆಂಡಿ ಅಮೃತ್ಸರಿ ಮಾಡುವ ವಿಧಾನ: ಒಂದು ಬೌಲಿಗೆ ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಉದ್ದಕ್ಕೆ ಹೆಚ್ಚಿದ ಬೆಂಡೆಕಾಯಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಂಡು ಅದನ್ನು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಗರಿಗರಿಯಾದ ಭೇಂಡಿ ಅಮೃತ್ಸರಿ ಸವಿಯಲು ಸಿದ್ಧ. ಸಕ್ಕತ್ತಾಗಿದ್ದಾರೆ.
ಕರುಮ್ ಅಂತ ಇದೆ. ಬೆಂಡೆಕಾಯಿ ತಿಂತಿದೀವಿ ಅಂತ ಅನಿಸ್ತಾ ಇಲ್ಲಪ್ಪ. ಮತ್ತೆ ಬೆಂಡೆಕಾಯಿ ತಿಂತಿದ್ರೆ ಸ್ವಲ್ಪ ಅನಿಸುತ್ತೆ ಬೆಂಡೆಕಾಯಿ ಇದು ಅಂತ. ಇದು ಬೆಂಡೆಕಾಯಿ ತರ ಅನಿಸ್ತಾನ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದೀರಾ, ಫಟಾಫಟ್ ಅಂತ ತೋರಿಸಿದೀರಾ. ಥ್ಯಾಂಕ್ ಯು. ಓಕೆ ಮುರಳಿ. ನಮ್ಮ ಮುಂದಿನ ಸುತ್ತು ನಮ್ಮನೆ ಅಡಿಗೆ. ಏನ್ರಿ ಮುರಳಿ, ಯಾರನ್ನ ಕರೆಸಿದಿರಪ್ಪ? ಯಾರ ಮನೆ ಅಡಿಗೆ ತೋರಿಸ್ತಾ ಇದ್ರಿ ಇವತ್ತು? ಭವ್ಯ ಬಂದಿದ್ದಾರೆ. ಭವ್ಯ ಅವರು ಒಳ್ಳೆ ಒಂದು ಸುಂದರವಾದಂತ, ತುಂಬಾ ಚೆನ್ನಾಗಿರುವಾದಂತ, ರುಚಿಕರವಾದಂತ ಅಡಿಗೆ ಮಾಡಿ ತೋರಿಸ್ತೀರಿ ಮುರಳಿ ಅವರೇ ಅಂತ ಬಂದ್ಬಿಟ್ಟಿದ್ದಾರೆ. ಭವ್ಯ ಅವ್ರನ್ನ ನಮ್ಮ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀನಿ. ಭವ್ಯ ಅವರೇ, ನಮ್ಗೆ ಏನ್ ಮಾಡಿ ತೋರಿಸ್ತಾ ಇದೀರಾ? ನಿಮ್ಮನೆ ಅಡಿಗೆ ಏನ್ ಮಾಡಿ ತೋರಿಸ್ತಾ ಇದೀರಾ ನಮ್ಗೆ? ಇವತ್ತು ನಾನು ಮಸಾಲಾ ವೆಜಿಟೇಬಲ್ ಕಟ್ಲೆಟ್ ಅಂತ ಮಾಡ್ತೇನೆ. ಮಸಾಲಾ ವೆಜ್ ಕಟ್ಲೆಟ್ ಮಾಡ್ತಾ ಇದೀರಾ? ಎಸ್. ಓಕೆ, ಇನ್ಯಾಕ್ ತಡ, ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಾ? ಮಸಾಲಾ ವೆಜ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಬಟಾಣಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ರಸ್ಕ್ ಪೌಡರ್, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ತಿರುವಿದ ಪೇಸ್ಟ್, ಉಪ್ಪು ಹಾಗೂ ಎಣ್ಣೆ. ರಸ್ಕ್ ನ ಒಂದು ಕವರ್ ಹಾಕ್ಬಿಟ್ಟು ಒಂದು ಲಟ್ಟಣ್ಗೆ ತಗೊಂಡು ಮಾಡಿದ್ರೆ ರಸ್ಕ್ ಪೌಡರ್ ಮಿಕ್ಸಿಗೆ ಹಾಕಿದ್ರೆ ತುಂಬಾ ಫೈನ್ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಕನ್ಸಿಸ್ಟೆನ್ಸಿ. ಮತ್ತೆ ಇನ್ಯಾಕ್ ತಡ, ಶುರು ಮಾಡುವ ನಿಮ್ಮನೆ ಅಡಿಗೆನಾ? ಓಕೆ, ನಮ್ಮನೆ ಅಡಿಗೆ ಇವತ್ತು ಏನ್ ಬೇಕು? ಕಡಾಯಿ, ತಗೊಳ್ಳಿ. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಯೂಸ್ ಮಾಡೋದು ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮೇಡಮ್, ಯಜಮಾನ್ರಿಗೆ ಏನ್ ಇಷ್ಟ? ಎಲ್ಲ ಹೀಸ್ ಅ ಫುಡಿ. ಹೌದಾ? ಎಲ್ಲ ಇಷ್ಟ. ನಿಮ್ಮ ನಳಪಾಕ ಅವ್ರಿಗೆ ಇಷ್ಟ ಆಗಿದ್ಯಾ? ಓ ಡೆಫಿನೆಟ್ಲಿ. ಆಲ್ ಐ ಟ್ರೈ ಆನ್ ಹಿಮ್ ಓನ್ಲಿ. ವೆಜ್ ನಾನ್ ವೆಜ್? ಎರಡು ಬಾರಿಸ್ತೀವಿ ಚೆನ್ನಾಗಿ. ನಾನ್ ವೆಜ್ ಇದೇನ್ ಮಾಡ್ತಿದ್ಯಾ? ನಾನ್ ವೆಜ್ ಮಾಡು ಅಂತ ಬೈಲಿಲ್ವಾ ನಿಮಗೆ? ಇಲ್ಲ, ನೋಡೋದ್ಮೇಲೆ ಬೈಲ್ದೆ, ಟಿವಿ ಇಲ್ಲ ಚೆನ್ನಾಗಿದೆ ಅಂದ್ರು. ನೆನ್ನೆ ಮಾಡಿದ್ದೆ ಚೆನ್ನಾಗಿದೆ. ಓ, ನೆನ್ನೆ ಟ್ರಯಲ್ ಆಯ್ತಾ ಮನೇಲಿ? ಅಂದ್ರೆ ಇವತ್ತು ತುಂಬಾ ಚೆನ್ನಾಗಿರ್ಬೋದು ಅನ್ಕೊಂಡಿದೀನಿ. ಹೋಪ್ಫುಲಿ. ಓಹೋ, ದೇವರೇ ಕಾಪಾಡ್ದ. ಓಕೆ ಮೇಡಮ್, ಹಾಗಾದ್ರೆ ಶುರು ಮಾಡೋಣ. ಇನ್ನೇನಾದ್ರು ಬೇಕಾ ನಿಮ್ಗೆ ಕಲಸಕ್ಕೆ? ಕಲ್ಸಕ್ಕೆ ಏನು ಬೇಡ. ನನ್ಗೆ ಇನ್ನೊಂದು ಕಡಾಯಲ್ಲಿ ಡೀಪ್ ಫ್ರೈಗೆ ಸಣ್ಣ ಉರಿಯಲ್ಲಿ ಆಯಿಲ್ ಇಟ್ಬಿಡಿ. ಕಟ್ಲೆಟ್ ನ ಡೀಪ್ ಫ್ರೈ ಮಾಡ್ತಿದ್ದೀನಿ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಾನು ಸ್ವಲ್ಪ ಸಾಕು. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ತಿದ್ವಿ. ಸೌಂಡೇ ಜೋರಾಗಿದೆ ಮೇಡಮ್. ಶುರು ಮಾಡ್ತಿರೋ ಸೌಂಡೇ ಜೋರಾಗಿದೆ. ಎಣ್ಣೆ ಚೆನ್ನಾಗಿ ಕಾದಿದೆಯಲ್ಲ, ಸ್ವಲ್ಪ ಫ್ರೈ ಆದ್ಮೇಲೆ ಇದು ಪೇಸ್ಟ್. ಏನ್ ಪೇಸ್ಟ್ ಅದು? ನೀವೇ ಮನೇಲಿ ಪ್ರಿಪೇರ್ ಮಾಡಿರುವಂತ ಪೇಸ್ಟ್? ಹಾ, ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಮೊದಲೇ ಮಾಡ್ಕೊಂಡು. ತೋರಿಸಿ ಹೆಂಗಿದೆ ತೋರಿಸಿ. ಇದು ಪುದೀನ, ಓಹೋ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ. ಇನ್ನು ಸ್ವಲ್ಪ ಮಾಡ್ಕೊಂಡೇ ತಂದ್ಬಿಡ್ಬೋದಾಗಿತ್ತು ಅನ್ಸುತ್ತೆ. ಹಾಕಿ. ಓ, ವೆರಿ ಗುಡ್. ಪೇಸ್ಟ್ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲೋಗಿ ಯಾರು ಗ್ರೈಂಡ್ ಎಲ್ಲ ಮಾಡೋದು ಅಂತಾನ? ಇದು ಹಸಿ ವಾಸನೆ ಹೋಗೋವರೆಗೂ ಬರ್ತದೆ. ಒಳ್ಳೆ ವಾಸನೆ ಇದೆ. ಓಕೆ. ಘಾಟ ಘಾಟೆ ಘಾಟೆ. ನೀವೆಲ್ಲಿವರು? ನೀವು ಬೆಂಗಳೂರಿನವ್ರೇನಾ? ಹಾ, ಇಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ಯಾವ ಕಾಲೇಜ್ ಓದಿದ್ದು? ಇಲ್ಲಿ MLA ಮಲ್ಲೇಶ್ವರ. MLA ಕಾಲೇಜ್. ಯಜಮಾನ್ರು ಏನಾದ್ರು ಅಡಿಗೆ ಮನೆಗೆ ಬರ್ತಾರಾ? ರಜದ ದಿನ ರಜಾ ಏನ 1 ಗಂಟೆ ಜೊತೆಗೆ ಇರ್ತಾರೆ. ಅಡಿಗೆ ಮನೆಗೆ ಬರೋದು, ಸ್ವಲ್ಪ ಹೆಲ್ಪ್ ಮಾಡೋದು, ಬರೀ ಬಾರ್ಸೋದಷ್ಟೇನಾ? ಚೆನ್ನಾಗಿ ಗುಡ್ ಕ್ರಿಟಿಸೈಸರ್. ಏನ್ ಹೆಚ್ಚು ಕಡಿಮೆ ಎಲ್ಲ ಹೇಳ್ತಾರೆ. ಹೇಳ್ಬಿಡ್ತಾರಾ? ಹಂಗಂದ್ರೆ ಇವಾಗ ಚೆನ್ನಾಗಿರುತ್ತೆ ಅಡಿಗೆ. ಕುಡಿ 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 ಕುಡಿ. ಇದು ಕ್ಯಾರೆಟ್ ತುರಿದಿರೋದು. ಇದನ್ನ ಸಣ್ಣ ಕೂಡ ಹೆಚ್ಚಬಹುದು. ಕ್ಯಾರೆಟ್ ಅನ್ನ ಹಾಕ್ಬಿಟ್ಟಿದೀವಿ. ಎಷ್ಟು ತನಕ ಫ್ರೈ ಮಾಡ್ಬೇಕಾಗುತ್ತೆ ಭವ್ಯ? ಒಂದ್ ಸ್ವಲ್ಪ ಸಾಫ್ಟ್ ಆಗೋ ತನಕ. ಅಂದ್ರೆ ನನಗೇನು ಧೈರ್ಯ ಬಂತು ಅಂತ ಹೇಳಿದ್ರೆ, ಓ ತಿನ್ ನೋಡ್ಬಿಟ್ಟು ಹೇಳಿ. ಇಲ್ಲ, ಪ್ರವೀಣ್ ಅವರು ತುಂಬಾ ಕಷ್ಟ ಅವ್ರನ್ನ ಒಪ್ಸೋದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮಾಡ್ತೀರಾ. ಪಾಪ ಆತರ ಏನಿಲ್ಲ, ಬಟ್ ಏನ್ ಮಾಡಿದ್ರು ತಿಂತಾರೆ. ಅಯ್ಯೋ ಪಾಪ, ಆತರ ಏನು ಇಲ್ಲ, ಏನ್ ಮಾಡಿದ್ರು ತಿಂತಾರ. ಕೊಡಿ ಕೊಡಿ. ಇವಾಗ ಸಣ್ಣಗೆ ಹೆಚ್ಚಿರೋ ಬೀನ್ಸ್ ಹಾಕ್ತಿದ್ದೀನಿ. ಇದು ಅಷ್ಟೇ, ಸ್ವಲ್ಪ ಬಾಡ್ಬೇಕು. ನೀವು ಯಾರಿಂದ ಅಡುಗೆ ಕಲ್ತಿದ್ದು? ಅಮ್ಮನಿಂದನ ಅತ್ತೆಯಿಂದನ? ಎಲ್ಲಾ ಕಡೆಯಿಂದ. ಅಮ್ಮ, ಅತ್ತೆ, ಚಿಕ್ಕಮ್ಮ, ಎಲ್ಲ ಹೇಳ್ಕೊಟ್ರು. ಒಳ್ಳೆ ಟ್ರೈನಿಂಗ್ ಕೊಟ್ರಾ? ಮನೆಗೆ ಹೋಗೋದಕ್ಕಿಂತ ಮೊದಲು? ಹಂಗೇನಿಲ್ಲ, ಎಲ್ಲಾ ಕಡೆ ಇಂಟ್ರೆಸ್ಟ್ ಇತ್ತು? ತುಂಬಾ ತುಂಬಾ. ನಾನು ಒಂದು ಕುಕ್ಕರಿ ಶೋ ಬಿಡಲ್ಲ, ಎಲ್ಲ ವಾಚ್ ಮಾಡ್ತೀನಿ. ಓಹೋ, ಅಲ್ಲ ನಿನ್ನೆ ತನಕ ವಾಚ್ ಮಾಡ್ತಾ ಇದ್ದೆ, ಇವತ್ತು ಟಿವಿಲಿ ನೀವೇ ಮಾಡ್ತೀರಾ ಅಂದ್ರೆ ಇದು ಒಂಥರ ಖುಷಿ ಕೊಡುವಂತ ವಿಚಾರ. ನಿಮ್ ಮನೆಯವ್ರಿಗೆಲ್ಲ ಖುಷಿ ಆಗ್ತಾ ಇರುತ್ತೆ. ನಮ್ಗಿಂತ ಜಾಸ್ತಿ ನಿಮ್ ಮನೆಯವ್ರಿಗೆಲ್ಲ ಬಹಳ ಖುಷಿ ಆಗ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ನೋಡ್ರಿ ಎಷ್ಟು ಇಂಟ್ರೆಸ್ಟ್ ಇತ್ತು, ಮಾಡ್ತಾ ಮಾಡ್ತಾ ಟಿವಿಲೇ ಬಂದ್ಬಿಟ್ಲು ಅಂತ ಎಷ್ಟು ಜನ ಮಾತಾಡ್ತಾ ಇರ್ತಾರೆ. ಭವ್ಯ, ಏನ್ ಮೇಡಮ್ ಸಾಲ್ಟಾ? ಹಾ, ಒಂದು ರುಚಿಗೆ ತಕ್ಕಷ್ಟು. ಅರಿಶಿಣ. ಆಮೇಲೆ ಈ ಆಲೂಗಡ್ಡೆ ಹಾಕ್ತಿದ್ದೀನಿ, ಬೇಯಿಸಿ ಮ್ಯಾಶ್ ಮಾಡಿರೋ ಆಲೂಗಡ್ಡೆ.
ಆಲೂಗಡ್ಡೆ ಮಿಕ್ಸ್ ಮಾಡಿದೀರಾ? ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆಮೇಲೆ ಆರಾಮಾಗಿ ಮಾಡಿ, ಅರ್ಜೆಂಟ್ ಏನು ಮಾಡ್ಕೋಬೇಡಿ, ತಿನ್ನಕ್ ನಾನೇ ಇರುತ್ತಾನೆ, ಆರಾಮ್ ನಿಧಾನಕ್ಕೆ ಮಾಡಿ. ಆಮೇಲೆ ಬೇಯಿಸಿರೋ ಬಟಾಣಿ ಫ್ರೈ ಆಗಿರ್ಬೇಕಲ್ಲ ಭವ್ಯ? ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕಿದೀವಿ. ಹಾಕಿ ಇನ್ನೊಂದ್ ಸ್ವಲ್ಪ ಖಾರದ ಪುಡಿ. ಹಾಕಿ ಹಾಕಿ ಏನು ಅರ್ಜೆಂಟ್ ಮಾಡ್ಕೋಬೇಡಿ, ಏನು ಆಗಲ್ಲ, ಆರಾಮಾಗಿ ಕೂಲಾಗಿ ಮಾಡಿ. ಆಲ್ರೆಡಿ ಚಕ್ಕೆ ಲವಂಗ ಹಾಕಿದ್ದೀನಿ ಆ ಪೇಸ್ಟ್ಗೆ. ಇನ್ನೊಂದು 1/2 ಸ್ಪೂನು ಗರಂ ಮಸಾಲ. ಈಗ 1/2 ಕಪ್ ಕೊತ್ತಂಬರಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ. ಆಯ್ತಾ? ಇದನ್ನ ಆಫ್ ಮಾಡ್ಬೋದಾ? ಹಾ, ಅದನ್ನ ಇದು ಕುದೀತಾ ಇದೆ. ಓಕೆ, ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಿ ಶೇಪ್ ಮಾಡಿ ಹಾಕು. ಒಂದ್ ಮಿಕ್ಸಿಂಗ್ ಬೌಲ್ ಬೇಕು. ಮಿಕ್ಸಿಂಗ್ ಬೌಲ್ ಸ್ಮಾಲ್ ಕೊಡ್ಲಾ ಅಥವಾ ದೊಡ್ಡ ಕೊಡ್ಲಾ? ಇಲ್ಲ ಸಾಕಲ್ಲ. ಇದಕ್ಕೆ ಇವಾಗ ಇದು 1 ಟೇಬಲ್ ಸ್ಪೂನ್ ಮೈದಾ ಮತ್ತೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಮಿಕ್ಸ್ ಆಗಿದೆಯಾ ಅದರೊಳಗೆ? ಹಾ, ಹಾಕಿದ್ದೀನಿ. ಇದನ್ನ ಮಿಕ್ಸಿಂಗ್ ಬೌಲ್ ಹಾಕೊಂತಿದ್ದೀನಿ. ಮತ್ತೆ ನೀರ್ ಬೇಕಿತ್ತು. ಇದು ಒಂದ್ ಸ್ವಲ್ಪ ಬರೋ ಇನ್ ಸ್ವಲ್ಪ ತಿನ್ ಬ್ಯಾಟರ್. ಇದು ಸ್ವಲ್ಪ ತುಂಬಾ ತೆಳ್ಳಗಿರಬಾರ್ದು, ತುಂಬಾ ಗಟ್ಟಿ ಇರಬಾರ್ದು. ಅದಕ್ಕೆ ಕೋಟ್ ಆಗ್ಬೇಕು. ಆ ತರ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೇಕು. ಇವಾಗ ಇದನ್ನ ಬಿಸಿಲ್ವೇನ್ರಿ? ಇಲ್ಲ ತಣ್ಣಗಾಗಿದೆ ಕಂಪ್ಲೀಟ್ಲಿ. ಇದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು. ನಾನು ಹಾರ್ಟ್ ಶೇಪ್ ಮಾಡ್ತಿದ್ದೇನೆ. ಕಟ್ಲೆಟ್ ತರ ಆಗ್ತದಲ್ಲ? ಯಾವ ಶೇಪ್ ಆದ್ರೂ ಮಾಡ್ಬೋದು. ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ನಾನು ಇದನ್ನ ಚೂಸ್ ಮಾಡಿದೆ. ನಿಮ್ಮಲ್ಲಿ ಹೆಂಗ್ ಮಾಡ್ತೀರಾ ಅದೇ ತರನೇ ಮಾಡಿ. ನಿಮ್ಮ ಮನೆಯೆಲ್ಲ ನೋಡ್ತಾ ಇರ್ತಾರೆ, ಆಮೇಲೆ ಎಲ್ಲರೂ ಬೈತಾರೆ, ಭವ್ಯ ಏನಕ್ಕೆ ಅರ್ಜೆಂಟ್ ಆಗಿ ಮಾಡಿದೀನಿ, ಯಾರಿಗೆ ಮಾಡ್ಕೋಬೇಕಾಯ್ತು ಕಣೆ, ಇದು ಸ್ವಲ್ಪ ಹಾಕ್ಬೇಕಾಯ್ತು ಕಣೆ, ಬೇಜಾನ್ ಜನ ಕಮೆಂಟ್ ಮಾಡ್ತಾರೆ. ಫಸ್ಟ್ ಟೈಮ್ ಅಲ್ವಾ? ಏನಾಗಲ್ಲ, ಮಾಡಿ, ಚೆನ್ನಾಗಿ ಮಾಡಿದೀರಾ, ಆರಾಮ ಮಾಡಿ. ಇದರಲ್ಲೇ ಇದೇ ಇದು ಸ್ಟಫಿಂಗ್ ಯೂಸ್ ಮಾಡಿಕೊಂಡು ಸಮೋಸಾಗೂ ಸ್ಟಫ್ ಮಾಡ್ಬೋದು, ವೆಜ್ ರೋಲ್ ಮಾಡ್ಬೋದು. ಇದೇ ಊರಣದಲ್ಲಿ ಎಲ್ಲ ಮಾಡ್ಬೋದು, ಒಂದೇ ಊರಣ ಮೇಲ್ಗಡೆ ಎಲ್ಲ ಚೇಂಜ್. ಚೈನೀಸ್ ಬೇಕಾದ್ರೆ ಚೈನೀಸ್ ಸ್ಟೈಲಲ್ಲೂ ಮಾಡ್ಬೋದು. ಇವಾಗ ಈ ಕಟ್ಲೆಟ್ನ ಇದ್ರಲ್ಲಿ ಡಿಪ್ ಮಾಡಬೇಕು. ಮತ್ತೆ ಇದು ರಸ್ಕ್ ಪೌಡರ್ ಇದೆಯಲ್ಲ, ಅದನ್ನ ಇದರಲ್ಲಿ ಕೋಟ್ ಮಾಡಬೇಕು. ಎಲ್ಲಾನು ಹಂಗೆ ಮಾಡ್ಕೊಬೇಕು. ಅಂತೂ ನಿಮ್ಮ ಮನೆಯವರಿಗೆಲ್ಲ ಬಹಳ ಖುಷಿ ಪಡ್ತಾರೆ. ಕಾರ್ಯಕ್ರಮದಲ್ಲಿ ನೋಡಿದ ತಕ್ಷಣ ಬಹಳ ಜನಕ್ಕೆ ಖುಷಿ ಆಗುತ್ತೆ ಅನ್ಕೊಂಡಿದೀನಿ. ಅಷ್ಟು ನಿಮ್ಮ ಅಪ್ಪ ಅಮ್ಮನ ಖುಷಿ ಆಗುತ್ತಾ, ಯಜಮಾನ್ರಿಗೆ ಖುಷಿ ಆಗುತ್ತಾ? ಎಲ್ರಿಗೂ ಜಾಸ್ತಿ ನಮ್ಮ ಅತ್ತೆ ತುಂಬಾ ಖುಷಿ ಆಗುತ್ತೆ. ಹೌದಾ? ಅವರು ಅಡಿಗೆ ಚೆನ್ನಾಗಿ ಮಾಡ್ತಾರಾ? ವೆಜ್ ಸ್ಪೆಷಲಿಸ್ಟ್, ನಾನ್ ವೆಜ್ ಸ್ಪೆಷಲಿಸ್ಟ್? ಅವರು ನಾನ್ ವೆಜ್ ಜಾಸ್ತಿ. ಒಂದ್ಸರಿ ಅವ್ರನ್ನ ಕರೆಸ್ತೀವಿ ನಮ್ಮ ಪ್ರೋಗ್ರಾಮ್ಗೆ, ಖಂಡಿತವಾಗ್ಲೂ ನಾನಂತ ಕರ್ಸ್ತೀನಿ. ಅವರು ಹಳೆಯ ಕಾಲದ ಅಡಿಗೆ. ಅಯ್ಯೋ, ಆ ತರದೇ ಬೇಕು ನಮ್ಗೇನಂದ್ರೆ, ಮನೇಲಿ ಮಾಡ್ಕೊಂಡು ರುಚಿಯಾಗಿ ತಿನ್ನೋಂಥದ್ದು, ಅದನ್ನ ತೋರ್ಸೋಂಥವ್ರೆ ಬೇಕು ನಮ್ಗೆ. ನಿಮ್ಮ ಅತ್ತೆ ಹೆಸರೇನು? ವನಜಾಕ್ಷಿ ಅಂತ. ವನಜಾಕ್ಷಿ ಅವರೇ ನಮಸ್ಕಾರ ಮೇಡಮ್. ನೋಡಿ, ನಿಮ್ಮ ಸೊಸೆ ಬಂದು ಒಳ್ಳೆ ಕಟ್ಲೆಟ್ ಎಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಅತ್ತೆ ಸಖತ್ತಾಗಿ ಮಾಡ್ತಾರೆ ನಾನ್ ವೆಜ್ ಅಂತ. ನಾನು ಹೇಳಿದೆ ವೆಜ್ ನೀವು ಮಾಡ್ಕೊಳ್ಳಿ, ನಾನ್ ವೆಜ್ ನಾನು ನಿಮಗೆ ಕರೆಸ್ತೀನಿ ಅಂತ. ದಯವಿಟ್ಟು ಒಂದ್ಸರಿ ಬನ್ನಿ. ಹಳೆ ಕಾಲದವರು ಸಖತ್ತಾಗಿ ಮಾಡ್ತಾರೆ. ಅಯ್ಯೋ, ಅದೇ ಬೇಕು ನಮಗೆ. ಖಂಡಿತವಾಗ್ಲೂ ಒಂದ್ಸರಿ ನಿಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ಮ ಕೈ ರುಚಿನ ನಮಗ್ ತೋರಿಸಿಮ್ಮ. ಇದನ್ನ ಇವಾಗ ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆ, ಹುಷಾರಾಗಿ ಹಾಕಿ. ಇದು ಡೀಪ್ ಫ್ರೈ ಮಾಡ್ಬೇಕಲ್ಲ? ಶಾಲೋ ಫ್ರೈ ಮಾಡ್ಬೋದು, ಆದ್ರೆ ಶಾಲೋ ಫ್ರೈ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಚಿರೋಟಿ ರವೆ ಇದೆಯಲ್ಲ ಅದ್ರಲ್ಲಿ ಕೋಟ್ ಮಾಡ್ಬೇಕು, ರಸ್ಕಲ್ ಕೋಟ್ ಮಾಡಬಾರ್ದು. ರಸ್ಕಲ್ ಕೋಟ್ ಮಾಡಬಾರ್ದು ಅಂದ್ರೆ ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಅಂತೀರಾ? ಅದು ಒಳ್ಳೇದಾ ಇದು ಒಳ್ಳೇದಾ? ರುಚಿ ಯಾವ್ದು ಚೆನ್ನಾಗಿರುತ್ತೆ? ರುಚಿ ಚೆನ್ನಾಗಿ, ಅದು ಎರಡೂ ಚೆನ್ನಾಗಿರುತ್ತೆ. ಆರೋಗ್ಯದ ರೀತಿಯಲ್ಲಿ ಡೆಫಿನೆಟ್ಲಿ ಶಾಲೋ ಫ್ರೈ. ಇದು ಮೇಲೆ ಸ್ವಲ್ಪ ಕ್ರಿಸ್ಪ್ ಇರುತ್ತೆ, ಬಟ್ ಸಾಫ್ಟ್ ಆಗಿರುತ್ತೆ, ವೆರಿ ಸಾಫ್ಟ್. ಇದು ಬಿಟ್ಟು ಇನ್ನೇನ್ ಮಾಡ್ತೀರಾ ನೀವು? ನಿಮ್ಗೆ ಇಷ್ಟವಾಗಿರೋದಾ ಇದು? ಇದೇನಕ್ಕೆ ಆರಿಸ್ಕೊಂಡ್ರಿ ನೀವು? ಕಟ್ಲೆಟೇ ಮಾಡಬೇಕು ಅಂತ ಏನಕ್ಕೆ ಆರಿಸ್ಕೊಂಡ್ರಿ? ಈಸಿ ಅಂತನಾ ಅಥವಾ ನನಗೆ ಚೆನ್ನಾಗಿ ಬರುತ್ತೆ ಅಂತನಾ? ಇದು ನಾನು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತನಾ?
ಏನೋ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ ಈಸಿಯಾಗಿ. ವೆಜಿಟೇರಿಯನ್ ಅಲ್ಲಿ ನಾನು ಸ್ವಲ್ಪ ವೀಕ್ ಆಕ್ಚುಲಿ. ಅಯ್ಯೋ ನಾನ್ ವೆಜಿಟೇರಿಯನ್ ಮಾಡಿ ತೋರಿಸ್ಬೇಕಾಗಿತ್ತು ನಮ್ಗೆ. ತೆಗೆದ್ಬಿಡೋಣವಾ? ರುಚಿ ರುಚಿಯಾದಂತಹ ಬಿಸಿ ಬಿಸಿಯಾದಂತಹ ವೆಜ್ ಕಟ್ಲೆಟ್ ಶುರು ಆಗೋಯ್ತು, ರೆಡಿ ಆಗೋಯ್ತು. ಬಿಸಿ ಬಿಸಿಯಾದ ಕ್ರಿಸ್ಪಿ ಅಂಡ್ ಸಾಫ್ಟ್ ವೆಜ್ ಕಟ್ಲೆಟ್ ರೆಡಿ. ವೆಜ್ ಕಟ್ಲೆಟ್ ರೆಡಿ ಆಗಿದೆ. ತಿನ್ನೋದ್ಕಿಂತ ಮೊದಲು ಇನ್ನೊಂದ್ಸರಿ ಯಾಕೆ ಮಾಡೋದು ನೋಡ್ಕೊಳ್ತೀರಾ? ನೋಡ್ಕೊಳ್ಳಿ. ಮಸಾಲಾ ವೆಜ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಚಿಕ್ಕ ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ನೀರು ಹಾಕಿ ಕಲಸಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕಿ ತಿರುವಿದ ಪೇಸ್ಟ್, ಕ್ಯಾರೆಟ್ ತುರಿ ಹಾಕಿ ಮಿಕ್ಸ್ ಮಾಡಿ. ನಂತರ ಬೀನ್ಸ್, ಉಪ್ಪು, ಅರಿಶಿನ, ಬೇಯಿಸಿದ ಆಲೂಗೆಡ್ಡೆ, ಬಟಾಣಿ, ಅಚ್ಚಖಾರದ ಪುಡಿ, ಗರಂ ಮಸಾಲಾ ಪುಡಿ ಹಾಕಿ ಮಿಕ್ಸ್ ಮಾಡಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ಈ ಮಿಶ್ರಣವನ್ನು ಹಾರ್ಟ್ ಶೇಪ್ನಲ್ಲಿ ಮಾಡಿಕೊಂಡು ಕಾರ್ನ್ಫ್ಲೋರ್, ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ರಸ್ಕ್ ಪೌಡರ್ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ. ಈಗ ತಯಾರಾದ ಮಸಾಲಾ ವೆಜ್ ಕಟ್ಲೆಟ್ ಅನ್ನು ಸಾಸ್ನೊಂದಿಗೆ ತಿನ್ನಲು ಕೊಡಿ. ಇಷ್ಟೊಂದು ಆರ್ಟ್ ಶೇಪ್ ನಲ್ಲಿ ತಿಂಡಿ ಕೊಟ್ಬಿಟ್ರೆ ಬಿಡಕ್ಕಾಗತ್ತಾ? ಭವ್ಯ, ಟೇಸ್ಟ್ ಮಾಡ್ಬಿಡ್ಲಾ? ಕೆಚಪ್ ಜೊತೆ ಇಟ್ ಟೇಸ್ಟ್ ಬೆಟರ್. ಹಂಗೆ ಚೆನ್ನಾಗಿದೆ ತಾಳ್ರಿ. ಕೆಚಪ್ ಇಲ್ಲ ಗ್ರೀನ್ ಚಟ್ನಿ. ಕೆಚಪ್ ಹಾಕ್ಬಿಟ್ರೆ ಎಲ್ಲೋ ಒಂದ್ ಸ್ವಲ್ಪ ಟೇಸ್ಟ್ ಹೋಯ್ತೀನೋ ಅನ್ಸ್ಬಿಡುತ್ತೆ ನನಗೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಭವ್ಯ, ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಮುಂದಿನ ಸುತ್ತು ನಮ್ಮ ಕುಸುಮ ಅವರು ಬಂದಿದ್ದಾರೆ. ಕುಸುಮ ಅವ್ರ ಜೊತೆ ಕೃಷ್ಣನ್ ಅವರು ಇದ್ದಾರೆ. ಕುಸುಮ ಅವರೇ, ಇವತ್ತು ಏನು ಡಯಟಿಷಿಯನ್ ಫುಡ್ ಮಾಡ್ತಾ ಇದ್ದೀರಾ ನಮ್ಗೆ? ಗ್ಯಾಸ್ಪಾಚೋ ಅಂತ ಒಂದು. ಏನೇನು? ಅಯ್ಯೋ ಜೋರಾಗಿ ಹೇಳ್ರಿ, ಏನ್ರಿ ಕೇಳಿಸ್ತಾನೆ ಇಲ್ಲ ಹೆಸರು ನಮ್ಗೆ? ಗ್ಯಾಸ್ಪಾಚೋ ಅಂತ ಒಂದು ಇಟಾಲಿಯನ್ ಗ್ಯಾಸ್ಪಾಚೋ. ಎಸ್, ಒಂದು ಇಟಾಲಿಯನ್ ಸೂಪ್ ಪ್ರಿಪೇರ್ ಮಾಡ್ತಾ ಇದೀವಿ. ಇಟಾಲಿಯನ್ ಸೂಪ್. ಇಟಾಲಿಯನ್ ಸೂಪ್ ಅಂದ ತಕ್ಷಣ ಇಟಾಲಿಗೆ ಹೋಗಿ ಮಾಡ್ಕೋಬೇಕು ಅಂತೇನಿಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಎಲ್ಲಾ ಸಾಮಗ್ರಿಗಳನ್ನ ಉಪಯೋಗಿಸಿ ಇಟಾಲಿ ಎಂದು ಸೂಪ್ ನ ಮಾಡ್ಕೊಂಡು ಕುಡಿಬಹುದು ಅಲ್ವಾ ಮೇಡಮ್? ಗ್ಯಾರಂಟಿ ತಾನೆ? ಈ ಹೆಸರು ಹೇಳಿದ ತಕ್ಷಣ ಜನಕ್ಕೆ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಅಯ್ಯೋ ಇಟಾಲಿಯನ್ ಬೇಡ ರೀ, ಅದೇನ್ ನೋಡೋದು ಅನ್ನೋದೆಲ್ಲ ಬಂದ್ಬಿಡುತ್ತೆ. ಆದ್ರಿಂದ ಇಟಾಲಿಯನ್ ಅಂದ ತಕ್ಷಣ ಇಟಾಲಿಲೇ ಹೋಗಿ ಕುಡಿಬೇಕು ಅಥವಾ ಅಲ್ಲೇ ಮಾಡ್ಕೊಂಡು ತಿನ್ಬೇಕು ಅಂತೇನಿಲ್ಲ. ಹೆಸರು ಮಾತ್ರ ಅಲ್ಲಿದು, ಪ್ರಿಪೇರ್ ಮಾಡೋದು ನಾವೇನೇನೆ. ಕುಸ್ಮಾ, ಅದಕ್ಕೆ ನೀವು ಯೂಸ್ ಮಾಡ್ತೀರಾ. ಗ್ಯಾಸ್ಪಾಚೋ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಟೊಮೆಟೊ, ಸೌತೆಕಾಯಿ, ಬೆಳ್ಳುಳ್ಳಿ, ದಪ್ಪ ಮೆಣಸಿನಕಾಯಿ, ಆಲಿವ್ ಆಯಿಲ್, ಉಪ್ಪು. ಕುಸುಮ ಅವರೇ, ಮತ್ತೆ ಕೃಷ್ಣನ್ ಅವರು ಬಂದಿದ್ದಾರೆ. ಕೃಷ್ಣನ್, ಶುರು ಮಾಡಿ. ಹೆಸರು ಹೇಳ್ರಿ ಇನ್ನೊಂದ್ಸರಿ. ಒಳ್ಳೆ ಗ್ಯಾಸ್ಪಾಚೋ. ಗ್ಯಾಸ್ಪಾಚೋ ಶುರು ಮಾಡೋಣ. ಮಿಕ್ಸಿ ಕೊಡಿ. ಮಿಕ್ಸಿ ಬೇಕಾ? ಹೌದು, ತುಂಬಾ ಈಸಿ ಮಾಡೋದು, ಹೆಸರು ಮಾತ್ರ ಹೇಳಕ್ ಕಷ್ಟ ಅಷ್ಟೇ. ಹೌದಾ? ನಮ್ಮ ಮೇಡಮ್ ಹೇಳ್ಕೊಳ್ಳೋದೆಲ್ಲ ಹಂಗೇನೆಪ್ಪ. ನಮ್ ಕುಸುಮ ಅವ್ರು ಏನ್ ಹೇಳ್ಕೊಡ್ತಾರೆ ನೋಡಿ, ಅದೆಲ್ಲ ಮಾಡ್ಕೊಳಕ್ ತುಂಬಾ ಈಸಿ ಆಗಿರುತ್ತೆ. ಆದ್ರೆ ತಿನ್ನಕ್ಕೆ ಸ್ವಲ್ಪ ಮಾಡಿ ಮಾಡಿ ನೀವ್ ಮಾಡಿ. ಫಸ್ಟ್ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಓಕೆ. ಇದು ಪೆಪ್ಪರ್ಸ್ ನ ಪಿಮೆಂಟಸ್ ಅಂತ ಕೂಡ ಹೇಳ್ತೀವಿ ಸ್ಪ್ಯಾನಿಷ್ ಇದ್ರಲ್ಲಿ, ಇಟಾಲಿಯನ್ ಇದ್ರಲ್ಲೆಲ್ಲ. ನಾವು ಬೆಲ್ ಪೆಪ್ಪರ್ ಅಂತ ಅವರು ಕೂಡ ಕರೀತಾರೆ. ನಾವ್ ಇದನ್ನ ರೆಡ್ ಪೆಪ್ಪರ್, ಯೆಲ್ಲೋ ಪೆಪ್ಪರ್ ಅಂತ ಹೇಳ್ತೀವಿ. ಅದು ಬೇಡ ಅಂದ್ರೆ ಅಚ್ಚ ಕನ್ನಡದಲ್ಲಿ ಕೆಂಪು ದಪ್ಪ ಮೆಣಸಿನಕಾಯಿ ಇಲ್ಲ ಹಳದಿ ದಪ್ಪ ಮೆಣಸಿನಕಾಯಿ ಅಂತ ಹೇಳ್ತೀವಿ. ದಪ್ಪ ಮೆಣಸಿನಕಾಯಿ ಅಥವಾ ದೊಣ್ಣೆ ಮೆಣಸಿನಕಾಯಿ ಏನೋ. ಎಕ್ಸಾಕ್ಟ್ಲಿ. ಓಕೆ. ಗಾರ್ಲಿಕ್ ಹಾಕೋಣ. ಅಂತೂ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಇಟಾಲಿಯನ್ ಫುಡ್ ಹೆಸರನ್ನೆಲ್ಲ ಹೇಳ್ಕೊಂಡು ನಾವು ಸೌತೆಕಾಯಿ, ಟೊಮ್ಯಾಟೊ, ಬ್ರೆಡ್ ಆಕ್ಚುಲಿ ಥಿಕ್ನಿಂಗ್ ಯೂಸ್ ಮಾಡ್ತೀವಿ, ಸ್ವಲ್ಪ ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ಲಾಸ್ಟ್ ಅಲ್ಲಿ ರುಚಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಬೋದಾ? ಕುಸುಮ, ಉಪ್ಪು ಹಾಕ್ಬೋದೇನ್ರಿ? ಖಂಡಿತ. BP ಇದ್ರೆ ಬೇಡ. ನೀನೊಬ್ಬ ಡಯಟಿಷಿಯನ್ ಆಗ್ಬಿಡಪ್ಪ. ಒಬ್ರು ಇರೋದೇ ತಡ್ಕೊಳಕ್ ಆಗ್ತದೆ ನನ್ನ ಕೈನಲ್ಲಿ. ನೀನು ಆಗ್ಬಿಟ್ರೆ ಮುಗಿದ ಕತೆ. ಸೊ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ದಯವಿಟ್ಟು ಮಾಡ್ಕೊಂಬನ್ನಿ. ಈಗ ಗ್ರೈಂಡ್ ಆಗಿದೆ. ಆಯ್ತಾ ಕೃಷ್ಣನ್? ಸ್ಟ್ರೈನರು ಮತ್ತೆ ಮಿಕ್ಸಿಂಗ್ ಬೌಲ್, ಒಂದು ಬೌಲ್. ಮಿಕ್ಸಿಂಗ್ ಬೌಲ್ ಇದಾಗ್ಬೋದಾ? ಮಿಕ್ಸಿಂಗ್ ಬೌಲ್ ಇದಾಗುತ್ತೆ. ಸ್ಟ್ರೈನರ್ ಯಾವ್ದು ಕೊಡ್ಲಿ? ಕೊಡಿ, ಅದು ಅದೇ ಸಾಕಾಗುತ್ತಾ? ಕುಸುಮ, ಇವೆಲ್ಲ ಎಲ್ಲಿ ಕಲ್ತ್ರಿ ನೀವ್ರಿ? ಡಯಟಿಷಿಯನ್ ಆದ್ಮೇಲೆ ನಮ್ಮ ಹಾಸ್ಪಿಟಲ್ಗೆ ಎಲ್ಲಾ ತರ ಪೇಷಂಟ್ಸ್ ಗಳು ಬರ್ತಾರೆ. ಇಂಡಿಯನ್ ಪೇಷಂಟ್ಸ್ ಅಂತ ಅಲ್ಲ, ಸೊ ವೆಸ್ಟರ್ನ್ ಪೇಷಂಟ್ಸ್ ಗಳು ಕೂಡ ಬರ್ತಾರೆ. ಸೊ ಅವರಿಗೆ ನಮ್ಮ ಫುಡ್ ಪ್ರೊವೈಡ್ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಚಪಾತಿ ಪಲ್ಯ ಅಂದ್ರೆ ಅವ್ರಿಗೆ ಏನು ಅಂತಾನೆ ಅರ್ಥ ಆಗೋದಿಲ್ಲ. ದೇ ಆಲ್ವೇಸ್ ಪ್ರಿಫರ್ ಫಾರ್ ಸೂಪ್
ಮತ್ತೆ ಸಮಟೈಮ್ಸ್ ಸಲಾಡ್ಸ್ ಅವ್ರು ಆ ಥರ ಇಷ್ಟಪಡ್ತಾರೆ. ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ನಾನ್ ವೆಜಿಟೇರಿಯನ್ ಅಂತಂದ್ರೆ ಈ ಥರ ಸೂಪು ಮತ್ತೆ ಸಲಾಡ್ಗಳು. ಹಾಗಾಗಿ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದೆಮ್ ಅಲ್ಲ, ವಿ ಹ್ಯಾವ್ ಟು ಮೇಕ್ ದೆಮ್ ಟು ಅಂಡರ್ಸ್ಟ್ಯಾಂಡ್, ಅವ್ರಿಗೆಲ್ಲ ಅರ್ಥ ಆಗ ಹೇಳಬೇಕು. ಸೊ ಈ ಥರದಲ್ಲಿ ನ್ಯೂಟ್ರಿಷಸ್ ಫುಡ್ನ ತಗೋಬಹುದು ಅಂತ. ಓಹೋ, ಕಲ್ಲರೇ ಬೇರೆ ಆಗೋಯ್ತಲ್ರಿ. ಹಾ, ಎಲ್ಲ ಮಿಕ್ಸ್ ಆಯ್ತಲ್ಲ. ವಾಸನೆ ಮಾತ್ರ ಘಮ 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 ಅಂತ ಇದೆ, ಬೆಳ್ಳುಳ್ಳಿ ಇರೋದ್ರಿಂದ ಅಲ್ವಾ? ಬಟ್ ಎಲ್ಲಾ ಸೂಪ್ಗೂ ಆಲ್ಮೋಸ್ಟ್ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಲ್ಲ. ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಅದಕ್ಕೂ ಸಾಮಾನ್ಯ ಯೂಸ್ ಮಾಡ್ತಾರೆ. ನಾವು ಇದ್ರಲ್ಲಿ ಬರೀ ಬೆಳ್ಳುಳ್ಳಿ ಮಾತ್ರ ತೆಗೆದುಕೊಂಡಿದೀವಿ ಅಷ್ಟೇ. ಅದೇ ನಿಮ್ಗೆ ಟೇಸ್ಟ್ ಕೊಡೋದು, ಒಂಥರ ಪಂಜಿ. ಎಷ್ಟೋ ಜನ ಬೆಳ್ಳುಳ್ಳಿನೇ ತಿನ್ನಲ್ಲಮ್ಮ, ತುಂಬಾ ಜನ ಬೆಳ್ಳುಳ್ಳಿ ತಿನ್ನಲ್ಲ ಕುಸುಮ. ನಾನು ಹೇಳಿದ್ನಲ್ಲ, ಬೆಳ್ಳುಳ್ಳಿ ತೆಗೆದುಕೊಂಡ್ರೆ ಹಾಗೆ ತೆಗೆದುಕೊಂಡ್ರೆ ಉತ್ತಮ ಅಂತ. ಇಲ್ಲ ಅಂದ್ರೆ ಅವರು ಮೆಡಿಸಿನ್ ರೂಪದಲ್ಲಿ ತಗೋಬೇಕಾಗತ್ತೆ ಅಷ್ಟೇ. ಹೌದು. ಸ್ವಲ್ಪ ಇವಾಗ ಆಲಿವ್ ಆಯಿಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಓಹೋ, ಗೊತ್ತೇ ಇರುತ್ತೆ, ಆಲಿವ್ ಎಣ್ಣೆ ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಜಾಸ್ತಿ ಇರುತ್ತೆ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಏನ್ ಹೇಳ್ತೀವಿ, ಇದ್ರಲ್ಲಿ ತುಂಬಾ ಇರೋದ್ರಿಂದ. ಸೊ ಇದು ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆಯನ್ನು ಬೇಕಾದ್ರೂ ತಡೆಗಟ್ಟುವಂತ ಶಕ್ತಿ ಇದರಲ್ಲಿ ಇರುತ್ತೆ. ಆಲಿವ್ ಆಯಿಲ್ಗೆ ಇದು ಸಿಕ್ಕದಿಲ್ಲ, ತುಂಬಾ ಕಾಸ್ಟ್ಲಿ, ಯೂಸ್ ಮಾಡೋದು ಕಷ್ಟ ಅಂತಾರಲ್ಲ. ಕಾಸ್ಟ್ಲಿ ನಿಜ, ಸ್ವಲ್ಪ ಕಮ್ಮಿ ತಾನೇ ಯೂಸ್ ಮಾಡೋದು, 1 ಸ್ಪೂನ್ ತಾನೇ ಯೂಸ್ ಮಾಡೋದು. ಆದ್ರೆ ಎಲ್ಲಾ ಮೆಡಿಕಲ್ ಶಾಪಲ್ಲೂ ಇವಾಗ ಸಿಗತ್ತೆ. ಅಂದ್ರೆ ತುಂಬಾ ಜನಕ್ಕೆ ಅದು ಅನ್ಕೊಂಡಿದ್ದಾರೆ ಅಷ್ಟೇ ರೀ, ಆಲಿವ್ ಆಯಿಲ್ ಸಿಕ್ಕಲ್ಲ, ಅದು ಕಾಸ್ಟ್ಲಿ ಅಂತ. ಇನ್ನ ಕಾಸ್ಟ್ಲಿ ಇಲ್ಲ, ಸಣ್ಣ ಬಾಟ್ಲೆಲ್ಲ ಇವಾಗ 40-50 ರುಪೀಸ್ಗೆಲ್ಲ 50 ಗ್ರಾಮ್ಸ್ 25 ಗ್ರಾಮ್ಸ್ ಎಲ್ಲ ಬಂದಿದೆ. ಮೊದಲು ಅದೆಲ್ಲ ಇರ್ಲಿಲ್ಲ, ದೊಡ್ಡದೇ ತಗೋಬಾಯ್ತು ಅನಿಸ್ಕೊಳ್ತಾ ಇದ್ರು. ಬಟ್ ಇವಾಗ ಸಿಗುತ್ತೆ ನೋಡೋಣ, ಟೇಸ್ಟ್ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಬೆಲೆ ಯಾಕೆ ಇವಾಗಲೇ ಮಾತಾಡ್ಬೇಕು ನಾವು. ಇಷ್ಟನ್ ಇವಾಗ ಔಷಧಿ ತಗೋತೀರಲ್ವಾ ನೀವು? ಔಷಧಿ 70 ರೂಪಾಯಿ 80 ರೂಪಾಯಿ ಕೊಟ್ಟು ತಗೊಳ್ಳಲ್ವಾ ನೀವು? ಖಂಡಿತ ತಗೊಳ್ತೀವಪ್ಪ. ಮತ್ತೆ ನೀವು ಕೊಡಿ ಫಸ್ಟ್ ಕೊಡಿ ನೀವು. ಇದಕ್ಕೆ ತಿಕ್ನಿಂಗ್ ಏಜೆಂಟ್ ಅಂತ ನಾವು ಯಾವುದನ್ನೂ ಹಾಕಿಲ್ಲ, ಬ್ರೆಡ್ ಇಟ್ ಆಕ್ಟ್ಸ್ ಲೈಕ್ ತಿಕ್ನಿಂಗ್ ಏಜೆಂಟ್. ಅದು ಗಟ್ಟಿ ಬರೋದಕ್ಕೆ ಅದೇ ಕಾರಣ. ಎಲ್ಲಾ ವಯಸ್ಸಿನವರು ಕುಡಿಬಹುದಾ ಇದನ್ನ? ಖಂಡಿತ. ರೆಡ್ ಪೆಪ್ಪರ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಅದರಲ್ಲಿ ಮೆಡಿಸಿನ್ ಪ್ರಾಪರ್ಟೀಸ್ ಏನಂತ ಅಂದ್ರೆ ಆ ಕಲರ್ ಬರೋದಕ್ಕೆ ಕಾರಣ ಲೈಕೋಪಿನ್ ಅನ್ನೋ ಒಂದು ಕಾಂಪೌಂಡ್. ಟೊಮ್ಯಾಟೊ ಮತ್ತೆ ಇದ್ರಲ್ಲಿ ಬೇರೆ ಎಲ್ಲಾ ವೆಜಿಟೇಬಲ್ಗೂ ಕಂಪೇರ್ ಮಾಡಿದ್ರೆ ಈ ರೆಡ್ ಪೇಪರ್ ಅಲ್ಲಿ ಲೈಕೋಪಿನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಅದು ಕ್ಯಾನ್ಸರ್ನ ಬರದೇ ಇರೋ ಹಾಗೆ ತಡೆಗಟ್ಟುವಂತ ಶಕ್ತಿ ಆ ಲೈಕೋಪಿನ್ ಅಲ್ಲಿ ಮಾತ್ರ ಇರುತ್ತೆ. ಸೊ ರಿಚೆಸ್ಟ್ ಕಂಟೆಂಟ್ ರೆಡ್ ಪೇಪರ್ ಆಗಿರೋದ್ರಿಂದ ನಾವು ಅದನ್ನ ಬಳಸ್ಕೊಂಡ್ರೆ ಟ್ಯೂಮರ್ ಸೆಲ್ಸ್ ಗ್ರೋತ್ ಆಗೋದನ್ನ ಇನಿಬಿಟ್ ಮಾಡತ್ತೆ. ವೆರಿ ಗುಡ್. ಎಸ್ಪೆಷಲಿ ಫಾರ್ ದ ಲೇಡೀಸ್ ಗಳಿಗೆ ಕೂಡ ಇದು ಇದರಲ್ಲಿ ವಿಟಮಿನ್ B6 ಮತ್ತೆ ಮ್ಯಾಗ್ನೀಷಿಯಂ ಎರಡೂ ಕಾಂಬಿನೇಷನ್, ಅಂದ್ರೆ ಜೀವಸತ್ವ ಮತ್ತೆ ಲವಣಾಂಶ ಎರಡೂ ಸೇರ್ಕೊಂಡಿರೋದ್ರಿಂದ ಆ ಕಾಂಬಿನೇಷನ್ ಯಾವ ಫುಡ್ ಅಲ್ಲಿ ಇರುತ್ತೋ ಅಂದ್ರೆ ಆಂಗ್ಸಿಟಿ, ಉದ್ವೇಗವನ್ನ ಅದು ಕಂಟ್ರೋಲ್ ಮಾಡುತ್ತೆ. ಎಸ್ಪೆಷಲಿ ಫಾರ್ ದ ಲೇಡೀಸ್ಗೆ ಮೆನ್ಸ್ಟ್ರುಯಲ್ ಇದು ಟೈಮಲ್ಲಿ ಅದನ್ನ ಆಂಗ್ಸಿಟಿ ತುಂಬಾ ಉದ್ವೇಗಗೊಳಗಾಗ್ತಾರೆ. ಅಂತ ಟೈಮಲ್ಲಿ ಅವರು ಇದನ್ನ ಬಳಸಿದ್ರೆ ಬ್ಲೋಟಿಂಗ್ ಆಗೋದು ಇದನ್ನೆಲ್ಲ ಕೂಡ ಅವಾಯ್ಡ್ ಮಾಡ್ಬೋದು. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಅನಿಮಿಕ್ ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗೆ ವಿಟಮಿನ್ C ರಿಚ್ ಇರೋದ್ರಿಂದ ಅದು ಐರನ್ ಕಂಟೆಂಟ್ ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ, ವಿಟಮಿನ್ C ರಿಚ್ ಇರೋದ್ರಿಂದ. ಸೊ ಅವರು ಕೂಡ ಅನಿಮಿಕ್ ಪೇಷಂಟ್ಸ್ ಗಳು ಕೂಡ ಈ ರೆಡ್ ಪೇಪರ್ ನ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಕೃಷ್ಣ, ಇಷ್ಟೊಂದು ಸತ್ವ ಇದೆ ಒಳಗಡೆ, ಇನ್ಯಾಕಪ್ಪ ವೇಟ್ ಮಾಡ್ತಿದ್ಯಾ? ಕೊಡಪ್ಪ ನನಗೆ. ಓಕೆ, ಗಾರ್ನಿಶ್ ಮಾಡ್ಬಿಡೋಣ ಲೈಟ್ ಆಲಿವ್ ಆಯಿಲ್ ಅಲ್ಲಿ. ಮಾಡಪ್ಪ. ಅಷ್ಟೇನು ಬೇಡ. ಓಕೆ, ಗ್ಯಾಸ್ ಪ್ಯಾಚೋ ರೆಡಿ ಆಗಿದೆ. ಇನ್ನೊಂದ್ಸರಿ ಹೆಸರು ಹೇಳಿ. ಗ್ಯಾಸ್ ಪ್ಯಾಚೋ ರೆಡಿ ಆಗಿದೆ. ಗ್ಯಾಸ್ ಪ್ಯಾಚೋ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರುಚಿ ನೋಡೋದಕ್ಕಿಂತ ಮೊದಲು ಈ ಗ್ಯಾಸ್ ಪ್ಯಾಚೋ ಯಾಕೆ ಮಾಡಿದ್ರು ಅಂತ ಇನ್ನೊಂದ್ಸರಿ ನೋಡ್ಕೊಂಡ್ ಮಾಡೋಣ. ಗ್ಯಾಸ್ ಪ್ಯಾಚೋ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ದಪ್ಪ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಬ್ರೆಡ್, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ರುಬ್ಬಿಕೊಂಡ ಮಿಶ್ರಣವನ್ನು ಸೋಸಿಕೊಳ್ಳಿ. ಅದಕ್ಕೆ ಆಲಿವ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ತಯಾರಾದ ಗ್ಯಾಸ್ ಪ್ಯಾಚು ಕುಡಿಯಲು ಕೊಡಿ. ನೋಡಿದ್ರಾ ತಾಳಿ? ಆಗಿದ್ರೆ ನಾನು ಸರಿ ನೋಡ್ಬಿಡ್ತೀನಿ ರುಚಿಯಾಗಿದೆ ಅಂತ. ಇಶಾನ್, ನೀವೇ ಗ್ಯಾರಂಟಿ ರೀ? ಕುಸುಮಾ? ಗ್ಯಾರಂಟಿ, ಭಯ ಬೇಡ. ಯಾಕೋ ನಿಮ್ ಮುಖದಲ್ಲಿ ಭಯ ಕಾಣಿಸ್ತಾ ಇದೆ. ಭಯ ಕಾಣಿಸ್ತಲ್ಲ, ನಾನು ಬೇಕಾದ್ರೆ ಸೂಪ್ ನ ಕುಡ್ದಿದ್ದೀನಿ, ಈ ತರ ಸೂಪ್ ಕುಡ್ದಿಲ್ಲ ತಾಳಿ. ಉಪ್ಪು, ಹುಳಿ, ಸಿಹಿ, ಖಾರ, ಸಿಹಿ ಸ್ವಲ್ಪ ಬಂದಿದೆಯಲ್ಲ ಹೆಂಗೆ? ಪೆಪ್ಪರ್, ಬ್ರೆಡ್, ಸ್ವೀಟ್ ಬ್ರೆಡ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಕೃಷ್ಣನ್, ಥ್ಯಾಂಕ್ ಯು ಕುಸುಮಾ, ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ನೋಡಿದ್ರಲ್ಲ, ಏನನ್ನಿಸ್ತು? ರುಚಿಯಾದಂತ ಅಡಿಗೆ ಎಲ್ಲ ನೋಡಿದ್ರಾ? ಇಟಾಲಿಯನ್ದು, ಇಂಡಿಯನ್ದು ಎಲ್ಲ ನೋಡಿದ್ರಾ? ಖುಷಿ ಆಯ್ತಾ? ಖುಷಿ ನಮ್ಗೆ ಯಾವಾಗ ಆಗೋದು ಗೊತ್ತೇನ್ರಿ? ನೀವು ನೋಡ್ರಿ, ಫಸ್ಟ್ ನೀವು ಮಾಡ್ಕೊಂಡು ತಿನ್ನಿ, ಆಮೇಲೆ ನಮ್ಗೆ ಬರ್ತ್ ಕಳಿಸಿ. ಇದು ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ನಮ್ಮಲ್ಲಿ ಇದಕ್ಕಿಂತ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀವಿ ಅಂತ ನೀವು ಬರ್ತ್ ಕಳಿಸಿದ್ರೆ ನಿಮ್ಮನ್ನ ಕರೆಸಿ ನಾವಿಲ್ಲಿ ಮಾಡಿಸಿದಾಗ ಅದ್ರ ಮಜಾನೇ ಬೇರೆ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ. ಅಲ್ಲಿ ತನಕ